ನಮಸ್ಕಾರ ಸ್ನೇಹಿತರೆ, ಲೆಟ್ಸ್ ಕಂಟಿನ್ಯೂ ವಿತ್ ದ ಪೋಸ್ಟ್ ಮೌರ್ಯನ್ ಪೀರಿಯಡ್. ಈಗ ಇಂಡಿಯನ್ ರೂಲರ್ಸ್ನ ನೋಡೋಣ. ಭಾರತದಲ್ಲಿ ಇಂಡಿಯನ್ ರೂಲರ್ಸ್ ಆಫ್ಟರ್ ಮೌರ್ಯನೇಜ್ ಯಾರೇ ರೈಸ್ ಆದರು ಅಂತ. ದ ವೆರಿ ಫಸ್ಟ್ ಎಂಪೈರ್ ವಿ ವಿಲ್ ಸಿ, ಎಂಪೈರ್ ಅಲ್ಲ ಡೈನೆಸ್ಟಿ ವಿ ವಿಲ್ ಸಿ ಶುಂಗ ಡೈನೆಸ್ಟಿ. ಆಯಿತಾ, ಶುಂಗ ಡೈನೆಸ್ಟಿನ ಸ್ಥಾಪನೆ ಮಾಡಿದ್ದು ಪುಷ್ಯಮಿತ್ರ ಶುಂಗ ಅವರು. ಇದನ್ನು ಸ್ಥಾಪನೆ ಮಾಡಿದ್ದು ಪುಷ್ಯಮಿತ್ರ ಶುಂಗ ಅವರು. ಲಾಸ್ಟ್ ಮೌರ್ಯನ್ ರೂಲರ್ನ ಸಾಯಿಸಿ ಸ್ಥಾಪನೆ ಮಾಡ್ತಾರೆ 185 BC ಯಲ್ಲಿ. ಆಯಿತಾ, ದಿಸ್ ಇಸ್ ವಾಟ್ ಇಟ್ ಈಸ್. ದ ಫೌಂಡರ್ ಈಸ್ ಪುಷ್ಯಮಿತ್ರ ಶುಂಗ. ಆ್ಯಂಡ್ ಇವ್ರು ಯಾವ್ಯಾವ ಜಾಗದಲ್ಲಿ ಆಳ್ವಿಕೆ ಮಾಡಿದ್ರು ಅಂದರೆ, ಶುಂಗ ಡೈನೆಸ್ಟಿ ಆಲ್ಮೋಸ್ಟ್ ಈ ರೀಜನಲ್ಲಿ ಆಳ್ವಿಕೆ ಮಾಡುತ್ತೆ, ಈಚೆ ಭಾರತದ ಈಸ್ಟರ್ನ್ ಸೈಡಲ್ಲಿ. ಆಯಿತಾ, ಆ್ಯಂಡ್ ಅವ್ರ ಪಕ್ಕದಲ್ಲೇ ಒಂದು ಚಿಕ್ಕ ರಾಜ್ಯ ಕೂಡ ಇರುತ್ತೆ, ಕಾನ್ವಾ. ಇದು ಕಾನ್ವಾ. ಆಯಿತಾ, ಕಾನ್ವಾನ ಆಮೇಲೆ ಇವ್ರು ಆಕ್ರಮಿಸ್ಕೊಳ್ತಾರೆ. ಇದು ಶುಂಗ ಆ್ಯಂಡ್ ಕಾನ್ವಾ ಸೈಡ್ ಬೈ ಸೈಡ್ ಆಳ್ವಿಕೆ ಮಾಡುತ್ತೆ. ಓಕೆ, ಇವಾಗ 1 by 1 ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ನಾನೊಂದು ಡಯಾಗ್ರಾಮ್ ಬಿಡಿಸ್ತೇನೆ ನಿಮ್ಗೆ ಅರ್ಥ ಆಗಲಿ ಅಂತ. ಪುಷ್ಯಮಿತ್ರ ಶುಂಗ ಒಂದು ನಿಮಿಷ. ಪುಷ್ಯಮಿತ್ರ ಶುಂಗ ಡಯಾಗ್ರಾಮ್ ಫಾರ್ಮಲ್ಲಿ ಬರೀತೇನೆ ಸೊ ದಟ್ ನಿಮ್ಗೆ ಇನ್ನೂ ಈಸಿಯಾಗಿ ನೆನಪಿರುತ್ತೆ. ಸೊ ಪುಷ್ಯಮಿತ್ರ ಶುಂಗ ಅವ್ರದ್ದು ಮೇಜರ್ ಅಚೀವ್ಮೆಂಟ್ಸ್ ಏನು ಅಂತ ಹೇಳೋದಾದ್ರೆ, ಹಿ ವಾಸ್ ದ ಫಾಲೋವರ್ ಆಫ್ ಹಿಂದೂಯಿಸಮ್. ಅವ್ರು ಆಬ್ಸಲ್ಯೂಟ್ ಹಿಂದೂಯಿಸಮ್ನ ಫಾಲೋ ಮಾಡ್ತಾ ಇದ್ರು. ಓಕೆ, ಹಿ ವಾಸ್ ಅ ಫಾಲೋವರ್ ಆಫ್ ಹಿಂದೂಯಿಸಮ್. ಸಿನ್ಸ್ ಹಿ ವಾಸ್ ಅ ಫಾಲೋವರ್ ಆಫ್ ಹಿಂದೂಯಿಸಮ್, ಪ್ರಾಬ್ಲಮ್ ಏನಂದರೆ ಇವರು ಬೇರೆ ಧರ್ಮಗಳನ್ನ ಹೇಟ್ ಮಾಡ್ತಾ ಇದ್ರು, ಅಷ್ಟು ಪ್ರೀತಿಸ್ತಿರ್ಲಿಲ್ಲ. ಹಿ ವಾಸ್ ನಾಟ್ ಲೈಕ್ ಎಲ್ಲರೂ ಒಂದೇ ಅನ್ನೋ ಥರ ಕಾನ್ಸೆಪ್ಟ್ ಇರಲಿಲ್ಲ. ಹಿಂದೂಯಿಸಮ್ ಅಂದರೆ ಹಿಂದೂಯಿಸಮ್. ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಅಕ್ಕಪಕ್ಕ ಇದ್ದಂಥ ಬುದ್ಧಿಸ್ಟ್ ಟೆಂಪಲ್ಸ್ನಾಗಿರಲಿ, ಬುದ್ಧಿಸ್ಟ್ ಮಾನಿಸ್ಟ್ರೀಸ್ ಆಗಿರಲಿ, ಅದನ್ನು ಅವರು ಧ್ವಂಸ ಮಾಡ್ತಾರೆ. ಹಿ ಡೆಸ್ಟ್ರಾಯ್ಸ್ ದ ಬುದ್ಧಿಸ್ಟ್ ಮಾನಿಸ್ಟ್ರೀಸ್. ಬುದ್ಧಿಸ್ಟ್ ಕಟ್ಟಿರುವಂಥ ಮಾನಿಸ್ಟ್ರೀಸ್ ಇರುತ್ತಲ್ವ, ಅದನ್ನ ಅವರು ನಾಶ ಮಾಡ್ತಾರೆ. ಅದನ್ನು ಅವರು 2 ಊರಲ್ಲಿ ಜಾಸ್ತಿ ಮಾಡ್ತಾರೆ. ಮೊದಲನೇ ಊರ ಹೆಸರು ಬಂದು ಸಾಂಚಿ ಆ್ಯಂಡ್ ಎರಡನೇ ಊರ ಹೆಸರು ಬಂದು ವಿದಿಶಾ. ಓಕೆ, ಸೊ ಮತ್ತೆ ಹೇಳ್ತಾ ಇದ್ದೇನೆ, ಪುಷ್ಯಮಿತ್ರ ಶುಂಗ ಅವರು ಹಿಂದೂಯಿಸಮ್ನ ಫಾಲೋ ಮಾಡ್ತಿದ್ರು. ಅದರಿಂದ ಏನು ಮಾಡಿದ್ರು, ಬುದ್ಧಿಸಮ್ನ ಫಾಲೋ ಮಾಡ್ತಿದ್ದಂಥ ಮಾನಿಸ್ಟ್ರಿಗಳ ಊರಿಗೆ ಹೋಗಿ ಧ್ವಂಸ ಮಾಡ್ತಿದ್ದೆ, ಧ್ವಂಸ ಮಾಡ್ತಿದ್ರು. ಸಾಂಚಿ ಮತ್ತು ವಿದಿಶಾನು 2 ಊರಲ್ಲಿ ಅವರು ಧ್ವಂಸನ ಮಾಡಿದ್ದಾರೆ. ಆಯಿತಾ, ವಿದಿಶಾಗೆ ಬೇರೆ ಹೆಸರು ಕೂಡ ಇದೆ, ಅದನ್ನ ಕೂಡ ಬರ್ಕೋಬೇಡಿ, ನೆನಪಿರತ್ತೆ. ಒಂದು ಬಿಲ್ಸಾ, BHILSA, ಇನ್ನೊಂದು ಬೇಸ್ ನಗರ್. ಈ 3 ಹೆಸರು ಕೂಡ ವಿದಿಶಾನ ಕರೀತಾರೆ. ಆಯಿತಾ, ಸೊ ಫಸ್ಟ್ ಅಚೀವ್ಮೆಂಟ್ ಈಸ್ ಹಿ ವಾಸ್ ಅ ಫಾಲೋವರ್ ಆಫ್ ಹಿಂದೂಯಿಸಮ್. ಸೊ ಈ ಡಿಂಟ್ ಲೈಕ್ ಅದರ್ ರಿಲಿಜನ್ಸ್. ಆಯಿತಾ, ಈ ವಾಸ್ ನಾಟ್ ದಟ್ ಫ್ರೆಂಡ್ಲಿ ಈ ವಿಷಯದಲ್ಲಿ. ಜೊತೆಗೆ ಇನ್ನೊಂದು ಕೂಡ ಇದೆ, ಹಿಂದೂಯಿಸಮ್ನ ಫಾಲೋ ಮಾಡೋದ್ರಿಂದ ಅವ್ರು ಇನ್ನೊಂದನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಿ ಸ್ಟಾರ್ಟ್ಸ್ ಫಾಲೋವಿಂಗ್ ದ ಪ್ರಾಕ್ಟೀಸಸ್ ಆಫ್ ವೇದಾಸಲ್ಲಿ ಏನೇನು ಬರೆದಿದ್ದಾರೆ ಅದನ್ನು ಅವರು ಅಳವಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರು ವೇದದಲ್ಲಿ ಬರೆದಿರುವಂಥ ಒಂದು ಯಜ್ಞನ ಮಾಡ್ತಾರೆ. ಯಜ್ಞ ಹೆಸರು ಬಂದು ಅಶ್ವಮೇಧ ಯಾಗ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ. ಒಂದು ಕುದುರೆನ ಬಿಟ್ಟು ದಂಡಯಾತ್ರೆ ಮಾಡಕ್ಕೆ ಹೋಗ್ತಾರೆ. ಕುದುರೆನ ಯಾರು ಕಟ್ಟಾಕಿದ್ರೆ ಆ ನಮ್ಮ ರಾಜನ ಜೊತೆ ಫೈಟ್ ಮಾಡಬೇಕು, ಇವ್ರು ಗೆಲ್ಲಬೇಕು ಇಲ್ಲ ಅವ್ರು ಗೆಲ್ಲಬೇಕು. ಇದನ್ನ ಅಶ್ವಮೇಧ ಯಾಗ ಅಂತ ಕರೀತಾರೆ. ಶ್ರೀರಾಮ ಅವ್ರು ಕೂಡ ಮಾಡಿದ್ರು. ಓಕೆ, ಅಶ್ವಮೇಧ ಯಾಗ ಇವ್ರು ಮಾಡಿದ್ರು ಅಂತ ನಮಗೆ ಪ್ರೂಫ್ ಎಲ್ಲಿಂದ ಸಿಗತ್ತೆ ಅಂದರೆ, ಒಂದು ಇನ್ಸ್ಕ್ರಿಪ್ಷನ್ ಇದೆ ಅಯೋಧ್ಯದಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಆ ಇನ್ಸ್ಕ್ರಿಪ್ಷನಲ್ಲಿ ಇವರು ಅಶ್ವಮೇಧ ಯಾಗ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲಿದೆ ಇದು? ಅಯೋಧ್ಯೆ ಇನ್ಸ್ಕ್ರಿಪ್ಷನಲ್ಲಿ ಇವರು ಬರ್ಸಿದ್ದಾರೆ, ನಾನು ಅಶ್ವಮೇಧ ಯಾಗ ಮಾಡಿದ್ದೆ ಅಂತ. ಆಯಿತಾ, ಸೊ 2 ಆಯಿತು. ಒಂದು ಹಿ ವಾಸ್ ದ ಫಾಲೋವರ್ ಆಫ್ ಹಿಂದೂಯಿಸಮ್, ಇನ್ನೊಂದು ಹಿಂದೂಯಿಸಮ್ ಇಂದನೇ ಅವರು ವೇದಸ್ನ ಕೂಡ ಫಾಲೋ ಮಾಡ್ತಾರೆ. ಜೊತೆಗೆ ಇವ್ರ ಆಸ್ಥಾನದಲ್ಲಿ, ಒಂದು ನಿಮಿಷ ಇದನ್ನು ಒರೆಸ್ಬಿಡ್ತೇನೆ ಫ್ರೆಂಡ್ಸ್, ಬೇಜಾರಾಗಬೇಡಿ. ಓಕೆ, ಸೊ ದಟ್ ನನಗೆ ಡಯಾಗ್ರಾಮ್ ಬಿಡ್ಸೋಕ್ಕೇನು ಜಾಸ್ತಿ ಜಾಗ ಸಿಗಲಿ ಅಂತ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಕೂಡ ಇದೆ. ಇವ್ರ ಆಸ್ಥಾನದಲ್ಲಿ ಒಬ್ಬರು ಪಂಡಿತರು ಇರ್ತಾರೆ. ಓಕೆ, ಒಬ್ಬ ಪಂಡಿತ ಇರ್ತಾರೆ. ಅವ್ರ ಹೆಸರು ತುಂಬ ಫೇಮಸ್, ಪತಾಂಜಲಿ ಅಂತ. ಪತಾಂಜಲಿ ಅಂದರೆ ನಮ್ಮ ಪತಾಂಜಲಿ ಅಲ್ಲ, ಇದು ಆ ಪತಾಂಜಲಿ. ಇವ್ರ ಹೆಸರು ಪತಾಂಜಲಿ. ಹಿ ವಾಸ್ ಅ ಪ್ರೀಸ್ಟ್. ಆಯಿತಾ, ಒಳ್ಳೆಯ ಸ್ಕಾಲರ್. ಸೊ ಇವರು 2 ಪುಸ್ತಕಗಳನ್ನ ಬರೀತಾರೆ. ಒಂದು ಪುಸ್ತಕದ ಹೆಸರು, ಪತಾಂಜಲಿ ಅವರು ಬರೆಯುವಂಥ ಪುಸ್ತಕಗಳು, ಒಂದು ಯೋಗ ಸೂತ್ರ ಅಂತ ಕರೀತಾರೆ ಇದನ್ನ. ಸೊ ಇದರಲ್ಲಿ ಯೋಗಗಳ ಬಗ್ಗೆ ಬರೆದಿಟ್ಟಿದ್ದಾರೆ. ನಮ್ಮ ಹಿಂದೂಯಿಸಮಲ್ಲಿ ಫಾಲೋ ಮಾಡೋ ಯೋಗ ಫಿಲಾಸಫಿ ಇದೆ ಅಲ್ವಾ, ಅದನ್ನು ಪತಾಂಜಲಿ ಅವರು ಬರೆದಿದ್ದಾರೆ. ಪತಾಂಜಲಿ ಯಾರು? ಪುಷ್ಯಮಿತ್ರ ಶುಂಗ ಏರಿಯಾದಲ್ಲಿದ್ದಂಥ ಒಬ್ಬ ಪ್ರೀಸ್ಟ್, ಅವ್ರ ಆಸ್ಥಾನದಲ್ಲಿದ್ದಂಥ ಒಬ್ಬ ಸಾಧು ಸಂತು ಅಂತ ಇಟ್ಕೊಳ್ಳಿ, ಪ್ರೀಸ್ಟ್. ಆಯಿತಾ, ಜೊತೆಗೆ ಇವ್ರು ಇನ್ನೊಂದು ಪುಸ್ತಕ ಕೂಡ ಬರೀತಾರೆ. ಯಾರು? ಪತಾಂಜಲಿ ಅವರು. ಆ ಪುಸ್ತಕದ ಹೆಸರು ಬಂದ್ಬಿಟ್ಟು ಮಹಾಭಸ್ಯ ಅಂತ. ಕೆಲವರು ಇದನ್ನ ಮಹಾಭಾಗ್ಯ ಅಂತ ಕೂಡ ಕರೀತಾರೆ, ಬಟ್ ಇಟ್ ಈಸ್ ಮಹಾಭಸ್ಯ. ದಿಸ್ ವಾಸ್ ದ ಈ ಪುಸ್ತಕ ಬಂದು ಸ್ಯಾನ್ಸ್ಕ್ರಿತ್ ಗ್ರಾಮರ್ ಬಗ್ಗೆ ಬರೆದಿದ್ರು. ಬೇಸ್ಡ್ ಆನ್ ಸ್ಯಾನ್ಸ್ಕ್ರಿತ್ ಗ್ರಾಮರ್, ಸಂಸ್ಕೃತದಲ್ಲಿರುವಂಥ ವ್ಯಾಕರಣದ ಬಗ್ಗೆ ಬರೆದಿರುವಂಥ ಪುಸ್ತಕ ಇದು. ದಿಸ್ ಇಸ್ ಸ್ಯಾನ್ಸ್ಕ್ರಿತ್ ಗ್ರಾಮರ್. ಸೊ ಈ ಡಯಾಗ್ರಾಮ್ದು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಪುಷ್ಯಮಿತ್ರ ಶುಂಗ ಅವರು ಪವರ್ಗೆ ಬಂದಿದ್ದು ಯಾವಾಗ? 156 BC. ಒಂದು ಕಡೆ ಅವ್ರು ಹಿಂದೂಯಿಸಮ್ನ ಫಾಲೋ ಮಾಡ್ತಿದ್ರು, ಸೊ ಬುದ್ಧಿಸಮ್ ವಿರುದ್ಧ ಫೈಟ್ ಮಾಡ್ತಿದ್ರು. ಇನ್ನೊಂದು ಕಡೆ ವೇದಗಳನ್ನ ಫಾಲೋ ಮಾಡ್ತಿದ್ರು. ಅದರಿಂದ ವೇದದಲ್ಲಿ ಬರೆದಿರುವಂಥ ಒಂದು ಇಂಪಾರ್ಟೆಂಟ್ ರಿಚುವಲ್ ಅಶ್ವಮೇಧ ಯಾಗನ
ಪರ್ಫಾರ್ಮ್ ಮಾಡ್ತಾರೆ. ಅವ್ರ ಆಸ್ಥಾನದಲ್ಲಿ ಒಬ್ಬ ಸಾಧು ಇರ್ತಾರೆ, ಅವ್ರ ಹೆಸರು ಬಂದ್ಬಿಟ್ಟು ಪತಾಂಜಲಿ ಅಂತ. ಅವ್ರು 2 ಪುಸ್ತಕನ ಬರೆದಿದ್ದಾರೆ, ಯೋಗ ಸೂತ್ರ ಮತ್ತು ಮಹಾಭಾಷ್ಯ ಅಂತ. ಆಯಿತಾ? ಇದಾದಮೇಲೆ ಇವ್ರದ್ದು ನೆಕ್ಸ್ಟ್ ಜನ್ರೇಷನ್, ನಮ್ಮ ಪುಷ್ಯಮಿತ್ರ ಶುಂಗ ಆದಮೇಲೆ ನೆಕ್ಸ್ಟ್ ಬರೋದು ಅವ್ರ ಮಗ ಅಗ್ನಿಮಿತ್ರ ಶುಂಗ. ಒಂದು ನಿಮಿಷ. ನೆಕ್ಸ್ಟ್ ಬರೋದು ಅಗ್ನಿಮಿತ್ರ, ಪುಷ್ಯಮಿತ್ರ ಅಗ್ನಿಮಿತ್ರ ಶುಂಗ. ಒಂದು ನಿಮಿಷ ಫ್ರೆಂಡ್ಸ್, ಲೆಟ್ ಮೀ ಡ್ರಾ ದ ಡಯಾಗ್ರಾಮ್, ನಿಮ್ಗೆ ಈಸಿ ಆಗುತ್ತೆ ನೋಡಿ. ಅಗ್ನಿಮಿತ್ರ ಶುಂಗ ಅವ್ರದ್ದು ಜಾಸ್ತಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಇವ್ರದ್ದೊಂದು ಲವ್ ಅಫೇರ್ ಇದೆ, ಪ್ರೇಮ ಕತೆ. ಓಕೆ, ಆ ಪ್ರೇಮ ಬಂದ್ಬಿಟ್ಟು ಅವರು ವಿದಿಶ ಈಗೂರ ಹೆಸರು ಬರ್ದೆ ಅಲ್ವಾ, ಯಾರು ಬುದ್ಧಿಸ್ಟ್ ಏರಿಯಾನ ಧ್ವಂಸ ಮಾಡಿದ್ರು ನಮ್ಮ ಪುಷ್ಯಮಿತ್ರ ಶುಂಗ ಅವರು, ಅದೇ ಊರಿನ ಯುವರಾಣಿ ಪ್ರಿನ್ಸಸ್, ಅದೇ ಊರಿನ ಯುವರಾಣಿ ಜೊತೆ ಇವರಿಗೆ ಲವ್ ಆಗತ್ತೆ. ಅವಳ ಹೆಸರು ಬಂದ್ಬಿಟ್ಟು ಮಾಲ್ವಿಕಾ, MALVIK. ಸೊ ಅಗ್ನಿಮಿತ್ರ ಶುಂಗ ಈಸ್ ಇನ್ ಲವ್ ವಿತ್ ಮಾಲ್ವಿಕಾ, ಪ್ರೀತಿ. ಓಕೆ, ಇವಳು ಯಾರು? ವಿದಿಶ ಊರಿನ ಯುವರಾಣಿ. ಓಕೆ, ನೆನ್ಪಿಟ್ಕೊಳ್ಳಿ. ಇವರಿಬ್ಬರ ಪ್ರೇಮ ಕಥನ ಎಲ್ಲಿದೆ ಅಂದರೆ, ನಿಮ್ಗೆ ಒಬ್ಬ ಕಥೆಗಾರದಲ್ಲಿದೆ. ಆ ಕಥೆನ ಬರೆದಿದ್ದು ಕಾಳಿದಾಸ ಅವರು. ಕಾಳಿದಾಸ್ ಎಲ್ಲರಿಗೂ ಗೊತ್ತಿರ್ತಾರೆ. ಸೊ ಕಾಳಿದಾಸ್ ಅವರು ಒಂದು ಪುಸ್ತಕನ ಬರೀತಾರೆ. ಆ ಪುಸ್ತಕದಲ್ಲಿ ಅಗ್ನಿಮಿತ್ರ ಶುಂಗ ಮತ್ತು ಮಾಲ್ವಿಕಾ ಅವರ ಲವ್ ಸ್ಟೋರಿ ಬಗ್ಗೆ ಇದೆ. ಆ ಹೆಸರು ಬಂದ್ಬಿಟ್ಟು ಮಾಲ್ವಿಕಾಗ್ನಿಮಿತ್ರ. ಇಲ್ಲಿ ಬರೀತೇನೆ. ಆ ಪುಸ್ತಕದ ಹೆಸರು ಮಾಲ್ವಿಕಾಗ್ನಿಮಿತ್ರ. ಹೆಸರು, 2 ಹೆಸರನ್ನ ಸೇರಿಸಿ ಬರೆದಿದ್ದಾರೆ. ಮಾಲ್ವಿಕಾ ಅಗ್ನಿಮಿತ್ರ. ಇದನ್ನು ಯಾರು? ಕಾಳಿದಾಸ್ ಅವರು ಬರೆದಿದ್ದಾರೆ ಅಷ್ಟೇ. ದಿಸ್ ಈಸ್ ದ ಇಂಪಾರ್ಟೆಂಟ್ ಫೇಸ್ ಆಫ್ ಅಗ್ನಿಮಿತ್ರ ಶುಂಗ, ಬೇರೆ ಏನಿಲ್ಲ. ಲವ್ ಮಾಡಿದ್ರು ಮಾಲ್ವಿಕಾನ. ಸೊ ಆ ಕಥೆನ ಕಾಳಿದಾಸ್ ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಮಾಲ್ವಿಕಾಗ್ನಿಮಿತ್ರದಲ್ಲಿ. ಆಯಿತಾ? ಇದಾದಮೇಲೆ ಇಂಪಾರ್ಟೆಂಟ್ ಆಗಿ ಬರೋದು ನೆಕ್ಸ್ಟ್ ವಸುಮಿತ್ರ ಶುಂಗ. ಇಂಪಾರ್ಟೆಂಟ್ ಇವರು ವಸುಮಿತ್ರ ಶುಂಗ. ಸೊ ವಸುಮಿತ್ರ ಶುಂಗ ಅವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು. 1 ನಿಮಿಷ. ಇದನ್ನು ಕೂಡ ಡಯಾಗ್ರಾಮ್ ಫಾರ್ಮೆಟಲ್ಲೇ ಬರೀತಾನೆ. ಓಕೆ, ವಸುಮಿತ್ರ ಶುಂಗ ಅವ್ರದ್ದು ವೆರಿ ಫಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಈಸ್ ನೋಡಿ, ಪುಷ್ಯಮಿತ್ರ ಶುಂಗ ಅವ್ರು ಏನು ಮಾಡಿದ್ರು, ಹಿಂದೂಯಿಸಮ್ನ ಫಾಲೋ ಮಾಡಿಕೊಂಡು ಬುದ್ಧಿಸ್ಟ್ ಏರಿಯಾಗಳಿರುವಂಥ ಮಾನೆಸ್ಟ್ರೀಸ್ನ ಹೊಡೆದಾಕಿದ್ರು ಅಲ್ವಾ. ದ ವೆರಿ ಫಸ್ಟ್ ಥಿಂಗ್ ಹಿ ಡಸ್ ದಿಸ್, ಹಿ ರೀಕನ್ಸ್ಟ್ರಕ್ಟ್ಸ್ ಆರ್ ರಿಪೇರ್ ಮಾಡಿಸ್ತಾರೆ ಅದನ್ನ. ಅವರ ತಾತ ಮುತ್ತಾತರು ಹೊಡೆದಾಕಿರುವಂಥ ಜಾಗನ ಇವರು ರೀಕನ್ಸ್ಟ್ರಕ್ಟ್ ಆರ್ ರಿಪೇರ್ ಮಾಡಿಸ್ತಾರೆ. ಆ ಬುದ್ಧಿಸ್ಟ್ ಮಾನೆಸ್ಟ್ರೀಸ್ನ ಯಾವ್ಯಾವ ಊರಲ್ಲಿ ರಿಪೇರ್ ಮಾಡಿಸ್ತಾರೆ? ಒಂದು ವಿದಿಶಾದಲ್ಲಿ ಹೊಡೆದಾಕಿದ್ರು, ಅದನ್ನು ರಿಪೇರಿ ಮಾಡಿಸ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಸಾಂಚಿ, 2ರಲ್ಲಿ ಕೂಡ ರಿಪೇರಿ ಮಾಡಿಸ್ತಾರೆ. ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ? ಹಿ ವಾಸ್ ಟಾಲರೆಂಟ್ ಅಂದರೆ ಅವ್ರು ಬೇರೆ ಧರ್ಮಗಳನ್ನ ದ್ವೇಷಿಸ್ತಿರ್ಲಿಲ್ಲ, ಪ್ರೀತಿಸ್ತಿದ್ರು. ಆಯಿತಾ? ವಸುಮಿತ್ರ ಶುಂಗ ಅವ್ರದ್ದು ವೆರಿ ಫಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಈಸ್, ಅವ್ರ ತಾತ ಮುತ್ತಾರ್ಥ ಹೊಡೆದಾಕಿದ್ದಂಥ ಏನು ಬುದ್ಧಿಸ್ಟ್ ಮಾನೆಸ್ಟ್ರೀಸ್ ಇದೆ ಅಲ್ವಾ, ಅದನ್ನು ಅವರು ರೀಕನ್ಸ್ಟ್ರಕ್ಟ್ ಮಾಡಿಸ್ತಾರೆ. ಇಲ್ಲಿ ಅವರು ಸ್ತೂಪಾಸ್ನ ಕಟ್ಟಿಸ್ತಾರೆ, ಮಾನೆಸ್ಟ್ರೀಸ್ನ ಕಟ್ಟಿಸ್ತಾರೆ, ಎಕ್ಸೆಟ್ರಾ. ಸ್ತೂಪಾಸ್, ಮೊನೆಸ್ಟ್ರೀಸ್, ಬುದ್ಧಿಸ್ಟ್ ಏನೇನು ಹೊಡೆದಾಕಿರ್ತಾರಲ್ವಾ ಅದನ್ನು ರೀಎಸ್ಟೇಟ್ ಮಾಡಿ ಕೊಡ್ತಾರೆ. ಇದು ಒಂದು ಕಡೆ. ಆಯಿತಾ? ನೆಕ್ಸ್ಟ್ ಒಂದು ನಿಮಿಷ. ಇನ್ನೊಂದು, ಶುಂಗ ಡೈನೆಸ್ಟಿ ಯಾವಾಗ ಆಳ್ವಿಕೆಯಲ್ಲಿರತ್ತಲ್ವಾ, ಆ ಟೈಮಲ್ಲಿ ಒಬ್ಬ ಗ್ರೀಕ್ ಅಂಬಾಸಿಡರ್ ಕೂಡ ಬರ್ತಾರೆ. ಗ್ರೀಕ್ ಅಂಬಾಸಿಡರ್ ಅಂದರೆ ಗೊತ್ತಲ್ವಾ, ಒಬ್ಬ ರಾಜನ ಆಸ್ಥಾನದಿಂದ ಇನ್ನೊಬ್ಬ ರಾಜನ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಹೋದರೆ ಅವ್ರನ್ನ ನಾವು ಅಂಬಾಸಿಡರ್ ಅಂತ ಕರಿತೇವೆ. ಅವ್ರ ಹೆಸರು ಹೆಲಿಯೋಡೋರಸ್, HELIODOROUS. ಹೆಲಿಯೋಡೋರಸ್ ಅನ್ನೋ ಒಬ್ಬ ಗ್ರೀಕ್ ಅಂಬಾಸಿಡರ್ ಶುಂಗ ಡೈನೆಸ್ಟಿ ಆಳ್ವಿಕೆ ಕಾಲದಲ್ಲಿ ಬರ್ತಾರೆ. ದ ಇಂಪಾರ್ಟೆನ್ಸ್ ಆಫ್ ಹೆಲಿಯೋಡೋರಸ್ ಇಸ್, ಅವ್ರಿಲ್ಲಿ ಬಂದ ಮೇಲೆ ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಿ ಬಿಕಮ್ಸ್ ಅ ಹಿಂದೂ. ಅವ್ರು ಲೇಟರ್ ಹಿಂದೂಯಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಇಲ್ಲಿ ಕನ್ವರ್ಷನ್ಸ್ ತುಂಬ ಮುಖ್ಯ. ಸೊ ಏನಾಗ್ತಿದೆ, ಹೆಲಿಯೋಡೋರಸ್ ಗ್ರೀಕಿಂದ ಬಂದರೂ ಕೂಡ ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವ್ರು ಯಾರಿಂದ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ, ಆ ಕಾಲದಲ್ಲಿ ಒಬ್ಬ ಹಿಂದೂ ಸಂತ ಇರ್ತಾರೆ. ಅವ್ರ ಹೆಸರು ವಾಸುದೇವ್ ಕಾನ್ವಾ ಅಂತ. ಪ್ರೀಸ್ಟ್ ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಹಿ ವಾಸ್ ಆಲ್ಸೋ ಪ್ರೀಸ್ಟ್ ಅನ್ನೋದಕ್ಕಿಂತ ಹಿ ವಾಸ್ ಆಲ್ಸೋ ದ ಪಾರ್ಟ್ ಆಫ್ ಶುಂಗ ಡೈನೆಸ್ಟಿಯ ಕೋರ್ಟಲ್ಲಿ ಇವ್ರು ಕೂಡ ಒಬ್ಬ ಮೆಂಬರ್. ಮಿನಿಸ್ಟರ್ಸ್ದು ಒಂದು ಕ್ಯಾಬಿನೆಟ್ ಇರತ್ತಲ್ವಾ, ಆ ಕ್ಯಾಬಿನೆಟಲ್ಲಿ ವಸುದೇವ್ ಕಾನ್ವಾ ಅನ್ನೋರು ಕೂಡ ಇದ್ದರು. ಸೊ ವಾಸುದೇವ್ ಕಾನ್ವಾ ಅವರ ಇನ್ಫ್ಲೂಯೆನ್ಸಿಂದ ಇವ್ರು ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಶಿ ಈಸ್ ನಾಟ್ ಅ ಮಾಂಕ್, ಅವರು ಪ್ರೀಸ್ಟ್ ಅಲ್ಲ, ಹಿ ವಾಸ್ ದ ಕೋರ್ಟ್ ಮೆಂಬರ್ ಆಫ್ ಶುಂಗ ಡೈನೆಸ್ಟಿ. ಆಯಿತಾ? ವಾಸುದೇವ್ ಕಾನ್ವಾ. ಇದಾದಮೇಲೆ ಏನಾಗುತ್ತೆ, ಹೆಲಿಯೋಡೋರಸ್ ಅವರು ತಾವು ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಪಿಲ್ಲರ್ನ ನಿಲ್ಲಿಸ್ತಾರೆ. ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬರೆಸ್ತಾರೆ. ಆ ಪಿಲ್ಲರ್ ಎಲ್ಲಿದೆ? ವಿದಿಶಾದಲ್ಲಿದೆ. ಇಟ್ ಈಸ್ ಇನ್ ವಿದಿಶಾದಲ್ಲೇ ಇದೆ. ಸೊ ನಿಮಗೆ ಎಲ್ಲ ಕಡೆ ವಿದಿಶಾ ಬರ್ತಾರೆ. ನಿಮ್ಗೆ ಒಂದು ವಿಷಯ ಅರ್ಥ ಆಗಬೇಕು, ಅದೇನೆಂದರೆ ಶುಂಗ ಡೈನೆಸ್ಟಿಯ ಕ್ಯಾಪಿಟಲ್ ಕೂಡ ವಿದಿಶಾನೇ.
ಸೊ ಎಲ್ಲ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ವಿದಿಶಾದಲ್ಲಿ ಸಿಗ್ತಿದೆ ನಿಮಗೆ, ಬಿಕಾಸ್ ವಿದಿಶಾ ಇಸ್ ದ ಕ್ಯಾಪಿಟಲ್ ಆಫ್ ಶುಂಗಾ ಡೈನೆಸ್ಟಿ. ಆಯಿತಾ, ಕಮಿಂಗ್ ಬ್ಯಾಕ್ ಟು ಸ್ಟೋರಿ, ಹೆಲಿಯೋಡೋರಸ್ ಅವರು ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡಾದ್ಮೇಲೆ ವಸುದೇವ್ ಕನ್ವ ಅವರ ಮಾತನ್ನ ಕೇಳಿ ಹಿಂದೂಯಿಸಮ್ನ ಸ್ವೀಕರಿಸಾದ್ಮೇಲೆ ಏನಾಗುತ್ತೆ, ಅವರು ಒಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ಬಳಸ್ತಾರೆ ವಿದಿಶಾದಲ್ಲಿ. ಇದರಲ್ಲಿ ಏನಿದೆ ಅಂದರೆ ದೇರ್ ಈಸ್ ಅ ವರ್ಷಿಪ್ ಆಫ್ ವಿಷ್ಣು, ಅವರು ವಿಷ್ಣು ಭಕ್ತರು ಅಂತ ನಮ್ಗಿಲ್ಲಿ ಸಿಗತ್ತೆ. ವಿ ಗೆಟ್ ಅ ಎವಿಡೆನ್ಸ್ ದಟ್ ಆ ಪಿಲ್ಲರಿಂದ ಇವರು ವಿಷ್ಣುನ ಫಾಲೋ ಮಾಡ್ತಿದ್ರು ಅಂತ ಸಿಗುತ್ತೆ. ಆ್ಯಂಡ್ ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ವಿಷ್ಣುನ ಪೂಜಿಸುವಂಥ ರಿಟರ್ನ್ ಇನ್ಸ್ಕ್ರಿಪ್ಷನ್ ಅಂದರೆ ಇನ್ಸ್ಕ್ರಿಪ್ಷನ್ ಫಾರ್ಮಲ್ಲಿ ಸಿಗೋದು ಇದೇ ಇನ್ಸ್ಕ್ರಿಪ್ಷನ್. ಅದು ವಿಷ್ಣುನ ಪೂಜಿಸ್ತಾರೆ ಅಂತ ನಮ್ಮ ಹತ್ರ ಇದು ಸ್ಯಾನ್ಸ್ಕ್ರಿತಲ್ಲಿ ಬುಕ್ಸ್ ಇದೆ ಅಲ್ವಾ, ಬುಕ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ, ಗರುಡ ಪುರಾಣ ಇದೆ, ನಮ್ಮ ಹತ್ರ ಭಗವದ್ಗೀತೆ ಇದೆ, ನಮ್ಮ ಹತ್ರ ಇದು ಕೂಡ ಇದೆ, ವಾಟ್ ಯು ಕ್ಯಾನ್ ಸೇ, ತುಂಬ ಇದೆ. ನಂಗೆ ಯಾಕೋ ನೆನಪು ಬರ್ತಿಲ್ಲ ಇವತ್ತು, ಯಾಕೋ ಹಿಂದೂಯಿಸಮ್ ಮೇಲೆ ನನಗೆ ಗ್ರಿಪ್ಪೇ ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ಭಗವದ್ಗೀತೆಯಿಂದ ನಿಮ್ಗೆ ಗೊತ್ತಾಗುತ್ತೆ ವಿಷ್ಣು ಇದ್ದಾರೆ ಅಂತ. ವಿಷ್ಣು ಪುರಾಣದಲ್ಲಿ ಕೂಡ ಗೊತ್ತಾಗುತ್ತೆ. ಪುರಾಣಸ್ ಬಿಟ್ಟು ಗೋಡೆ ಮೇಲೆ ಕೆತ್ತಿರುವಂಥ ಅಂದರೆ ಒಂದು ಕಂಬದ ಮೇಲೆ ಕೆತ್ತಿರುವಂಥ ವಿಷ್ಣು ಭಕ್ತಿನ ಇದೇ ಫಸ್ಟ್ ಟೈಮ್ ನೀವು ನೋಡೋದು. ಓಕೆ, ಸೊ ಫಸ್ಟ್ ಎವಿಡೆನ್ಸ್ ಆಫ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಫಾರ್ ವಿಷ್ಣು ಭಕ್ತಿ ಈಸ್ ಗಿವನ್ ಹಿಯರ್. ಎಲ್ಲಿದೆ ಇದು? ವಿದಿಶಾದಲ್ಲಿದೆ. ಇದನ್ನು ಮಾಡಿಸಿದ್ದಾರು ಹೆಲಿಯೋಡೋರಸ್. ಆ್ಯಂಡ್ ಇದು UPSC ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ ವಿಚ್ ಏರಿಯಾ ಡಿಡ್ ವಿ ಫೈಂಡ್ ದ ಎವಿಡೆನ್ಸ್ ಆಫ್ ವಿಷ್ಣು ವರ್ಷಿಪ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳ್ಬೋದು. ಅಂದರೆ ವಿಷ್ಣುನ ಪೂಜಿಸಿರುವಂಥ ಮೊದಲನೇ ಎವಿಡೆನ್ಸ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಅದರ್ ದೆನ್ ಪುರಾಣಸ್, ಅದು ನಮಗೆ ಸಿಗೋದು ಹೆಲಿಯೋಡೋರಸ್ ಅವರ ಇನ್ಸ್ಕ್ರಿಪ್ಷನಿಂದ. ಇದೆಲ್ಲಿದೆ? ವಿದಿಶಾದಲ್ಲಿದೆ. ಆಯಿತಾ, ವಿದಿಶಾದಲ್ಲಿದೆ. ಯಾಕೋ ನಾಲ್ಗೆ ಸ್ವಲ್ಪ ತಿರುಗ್ತಿದೆ, ಪರವಾಗಿಲ್ಲ. ಈ ಪಿಲ್ಲರ್ಗೆ ಹೆಸರು ಕೂಡ ಕೊಟ್ಟಿದ್ದಾರೆ, ಇದಕ್ಕೆ ಗರುಡ ಧ್ವಜ ಅಂತ ಕರೀತಾರೆ. ಈ ಪಿಲ್ಲರ್ ಹೆಸರೇನು? ಗರುಡ ಧ್ವಜ. ಸೊ ನೀವೀಗ ಗರುಡ ಧ್ವಜ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ವಿಷ್ಣುವಿನ ವಾಹನ ಗರುಡ, ಅದಕ್ಕೆ ಗರುಡ ಧ್ವಜ ಅಂತ ಕರೀತಾರೆ. ಈ ಸ್ತೂಪನ ಈ ಪಿಲ್ಲರ್ನ ನಿಲ್ಲಿಸಿದ್ದು ಯಾರು? ಈ ಕಂಬನ ವಾಸುದೇವ್ ಕಾನ್ವಾ ಅವರಲ್ಲ, ಇದನ್ನು ನಿಲ್ಲಿಸಿದ್ದು ಹೆಲಿಯೋಡೋರಸ್ ಅವರು. ಆಯಿತಾ, ನೆನ್ಪಿಟ್ಕೊಳ್ಳಿ. ಹಿ ವಾಸ್ ಯಾರ್? ಗ್ರೀಕ್ ಅಂಬಾಸಿಡರ್ ಆಗಿದ್ರು. ಇಂಡಿಯಾಗೆ ಬಂದು ಅವ್ರು ಏನು ಮಾಡಿದ್ರಪ್ಪ, ಹಿಂದೂಯಿಸಮ್ನ ಆಕ್ಸೆಪ್ಟ್ ಮಾಡಿದ್ರು. ಓಕೆ, ಸೊ ದಿಸ್ ಈಸ್ ಅಬೌಟ್ ವಶುಮಿತ್ರ ಶುಂಗ. ಮತ್ತೆ ರಿಪೀಟ್ ಮಾಡ್ತಾನೆ, ವಶುಮಿತ್ರ ಶುಂಗ ಅವ್ರದ್ದು ಫಸ್ಟ್ ಅಚೀವ್ಮೆಂಟ್ ಬಂದ್ಬಿಟ್ಟೇನು? ಇನ್ ಈಸ್ ಟೈಮ್ ಪೀರಿಯಡ್ ಹಿ ರೀಎಸ್ಟಾಬ್ಲಿಷ್ಡ್ ದ ಬುದ್ಧಿಸಮ್. ಏನೇನು ಹೊಡೆದಾಕಿದ್ರಲ್ವ ಅದನ್ನು ಮತ್ತೆ ಕಟ್ಸ್ಕೊಟ್ಟಿದ್ದಾರೆ. ಜೊತೆಗೆ ಶುಂಗ ಡೈನೆಸ್ಟಿ ಆಳ್ವಿಕೆಯಲ್ಲಿ ಇರಬೇಕಾದ್ರೆ ಗ್ರೀಕ್ ಅಂಬಾಸಿಡರ್ ಅವರು ಕೂಡ ಬರ್ತಾರೆ. ಗ್ರೀಕ್ ಅಂಬಾಸಿಡರ್ ಬರೋ ಅವ್ರ ಹೆಸರು ಹೆಲಿಯೋಡೋರಸ್. ಅವ್ರು ಬಂದು ಭಾರತದಲ್ಲಿ ಹಿಂದೂಯಿಸಮ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂಡರ್ ದ ಕಂಟ್ರೋಲ್ ಆಫ್ ವಾಸುದೇವ್ ಕಾನ್ವಾ. ಅವ್ರ ಕಾಂಟ್ರಿಬ್ಯೂಷನ್ ಇಂದ ಇವರು ಹಿಂದೂಯಿಸಮ್ನ ಸ್ವೀಕರಿಸ್ತಾರೆ. ಜೊತೆಗೆ ಅವ್ರು ಹಿಂದೂಗಳಾದ ನಂತರ ವಿದಿಶಾದಲ್ಲಿ ದ ಕ್ಯಾಪಿಟಲ್ ಸಿಟಿ ಆಫ್ ಶುಂಗದಲ್ಲಿ ಒಂದು ಪಿಲ್ಲರ್ನ ನಿಲ್ಲಿಸ್ತಾರೆ. ಆ ಪಿಲ್ಲರ್ ಹೆಸರು ಬಂದ್ಬಿಟ್ಟು ಗರುಡ ಧ್ವಜ ಅಂತ. ಆಯಿತಾ, ಇದರಲ್ಲಿ ನಮಗೆ ವಿಷ್ಣುನ ಪೂಜಿಸುವಂಥ ಎವಿಡೆನ್ಸ್ ಸಿಗುತ್ತೆ ನಮಗೆ ಫಾರ್ ದ ಫಸ್ಟ್ ಟೈಮ್. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಎವಿಡೆನ್ಸ್ ಯು ಹ್ಯಾವ್. ಆಯಿತಾ, ಇದಾದಮೇಲೆ ಜಸ್ಟ್ ಒನ್ ಲೈನ್ ನೆನ್ಪಿಟ್ಕೊಳ್ಳಿ. ಅದೇನೆಂದರೆ ದ ಲಾಸ್ಟ್ ಶುಂಗ ರೂಲರ್ ವಾಸ್ ಕಿಲ್ಡ್ ಆರ್ ಅಸ್ಯಾಸಿನೇಟೆಡ್ ಬೈ ವಾಸುದೇವ್ ಕಾನ್ವಾ. ಇದೇ ವ್ಯಕ್ತಿ ಶುಂಗನ ಕೊನೆ ರೂಲನ್ನು ಸಾಯಿಸಾಕಿ ಕಾನ್ವಾ ಡೈನೆಸ್ಟಿನ ಪ್ರಾರಂಭಿಸ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ, ಇವ್ರು ಕಾನ್ವಾ ಡೈನೆಸ್ಟಿನ ಸ್ಥಾಪಿಸಿದ ಮೇಲೆ ಸ್ವಲ್ಪ ದಿನ ಮಾತ್ರ ಇರುತ್ತೆ, ಆಮೇಲೆ ಇದನ್ನ ತೆಗೆದಾಕ್ಬಿಡ್ತಾರೆ. ದಿಸ್ ವಿಲ್ ಬಿ ಕಾಂಕರ್ಡ್ ಬೈ ಸಾತವಾಹನಸ್ ಅವ್ರು ಬಂದು ಇದನ್ನ ಎತ್ಕೊಂಡು ಹೋಗ್ತಾರೆ. ಓಕೆ, ಸೊ ನಾವು ಫ್ರಮ್ ನೌ ಆನ್ ಸಾತವಾಹನ ಸ್ಟಾರ್ಟ್ ಆಗುತ್ತೆ. ಸೊ ಕಾನ್ವಾ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಬಿಕಾಸ್ ಆಫ್ ಒನ್ ನೇಮ್ ನಮಗೆ ಗೊತ್ತಿರಬೇಕು, ಯಾರು ಅವ್ರ ಹೆಸರು? ವಾಸುದೇವ್ ಕಾನ್ವಾ. ಯಾಕೆ? ಬಿಕಾಸ್ ಹಿ ಹೆಲ್ಪ್ಡ್ ಹೆಲಿಯೋಡೋರಸ್ ಟು ಅಕ್ಸೆಪ್ಟ್ ಹಿಂದೂಯಿಸಮ್. ಆ್ಯಂಡ್ ಹೆಲಿಯೋಡೋರಸ್ ಅವರು ನಮ್ಮ ಭಾರತದಲ್ಲಿ ಒಂದು ಪಿಲ್ಲರ್ ಬಿಟ್ಟು ಹೋಗೋರೆ ವಿದಿಶಾದಲ್ಲಿ. ಆ ವಿದಿಶಾದ ಪಿಲ್ಲರ್ ಏನು ಹೇಳ್ತಿದೆ, ಅವರು ವಿಷ್ಣು ಭಕ್ತರಂತ ಗೊತ್ತಾಗುತ್ತೆ. ಇಟ್ಸ್ ದ ಫಸ್ಟ್ ಎವಿಡೆನ್ಸ್ ಆಫ್ ವಿಷ್ಣು ವರ್ಷಿಪ್ ಇನ್ ಇಂಡಿಯಾ. ಆ ಕಂಬದ ಹೆಸರು ಗರುಡ ಧ್ವಜ. ಅದಾದಮೇಲೆ ವಾಸುದೇವ್ ಕನ್ವಾ ಅವರು ಏನು ಮಾಡ್ತಾರೆ, ಶುಂಗ ಡೈನೆಸ್ಟಿಯ ಕೊನೆ ರೂಲರ್ನ ಸಾಯಿಸಿ ಹಿ ಟೇಕ್ಸ್ ಓವರ್ ದ ಕಂಟ್ರೋಲ್. ಬಟ್ ಇಟ್ಸ್ ಅ ವೆರಿ ಶಾರ್ಟ್ ಟೈಮ್, ಬಿಕಾಸ್ ಇದಾದ್ಮೇಲೆ ಈಗ ಸಾತವಾಹನಸ್ ಅವರು ಬಂದು ಎಲ್ಲ ಎತ್ಕೊಂಡು ಹೋಗ್ತಾರೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ದಟ್ ವಿ ನೀಡ್ ಟು ರೀಡ್ ಇಸ್ ಶಾತವಾಹನಸ್. ಓಕೆ, ಅದನ್ನು ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಭಾರತ ಖಂಡನ ಮೌರ್ಯನ್ ಪೀರಿಯಡ್ ಆದಮೇಲೆ ನೆಕ್ಸ್ಟ್ ಆಳುವಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ಬಂದುಬಿಟ್ಟು ಸಾತವಾಹನಸ್ ಡೈನೆಸ್ಟಿ. ಇವ್ರ ಮೋಸ್ಟ್ ರೀಜನ್ ಆಫ್ ರೂಲ್ ಎಲ್ಲಿದೆ ಅಂತ ಮ್ಯಾಪ್ ಬಿಡಿಸೋದ್ರೆ ನೀವು ನೋಡ್ಬೋದು ಇಲ್ಲಿ. ದೇರ್ ರೂಲ್ ಸ್ಟಾರ್ಟೆಡ್ ಮೋಸ್ಟ್ ಆಫ್ ದ ಟೈಮ್ ಆಂಧ್ರ ಪ್ರದೇಶ್ ರೀಜನಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಇಟ್ ಎಕ್ಸ್ಟೆಂಡ್ಸ್ ಅಪ್ ಟು ಗುಜರಾತ್. ಇದು ಗುಜರಾತ್ವರೆಗೂ ಹೋಗಿ ಸ್ವಲ್ಪ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಮಧ್ಯಪ್ರದೇಶನ ಎತ್ಕೊಂಡು ವಾಪಸ್ ಬರುತ್ತೆ. ದಿಸ್ ಈಸ್ ದ ರೇಂಜ್ ಆಫ್ ದ ರೂಲ್ ಆಫ್ ಸಾತವಾಹನಸ್. ಆಯಿತಾ, ಸಾತವಾಹನಸ್ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಆಳ್ವಿಕೆ ಮಾಡ್ತಾರೆ. ಓಕೆ, ಸೊ ಇವಾಗ ಒನ್ ಬೈ ಒನ್ ಎಲ್ಲರ ಹೆಸರನ್ನ ನೋಡ್ತಾ ಹೋಗೋಣ. ಕೆಲವೊಂದು ಹೆಸರಿಲ್ಲಿದೆ, ಆಯಿತಾ, ಇಷ್ಟು ಸಾಕು. ಇದನ್ನು ಕವರ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ನೋಡಿ, ಫಸ್ಟ್ ರೂಲರ್ ಇಸ್ ಸಿಮುಖ. ಹಿ ಈಸ್ ದ ಫೌಂಡರ್ ಆ್ಯಂಡ್ CEO ಆಫ್ ಸಾತವಾಹನಸ್ನ ಸ್ಟಾರ್ಟ್ ಮಾಡೋದು ಸಿಮುಖ ಅವರು. ಆಯಿತಾ, ಅಷ್ಟೇ. ಇದಕ್ಕಿಂತ ಜಾಸ್ತಿ ಇವ್ರ ಬಗ್ಗೆ ನಿಮ್ಗೇನು ಬೇಕಾಗಿಲ್ಲ. ಇವ್ರದ್ದು ಕ್ಯಾಪಿಟಲ್ ಬಂದುಬಿಟ್ಟು ಪ್ರತಿಷ್ಠಾನ ಅನ್ನೋ ಊರನ್ನ ಇವರು ಕ್ಯಾಪಿಟಲ್ ಸಿಟಿ ಮಾಡ್ಕೊಳ್ತಾರೆ ಅಷ್ಟೇ. ಪ್ರತಿಷ್ಠಾನ ಫಿನಿಶ್. ಸಿಮುಖ ಅವ್ರದ್ದು ಇಷ್ಟೇ.
ಬಟ್ ಇಂಪಾರ್ಟೆಂಟ್ ಬರೋದು ಶ್ರೀ ಸಾತಕರ್ಣಿ ಅವರು. ಹಿ ವಾಸ್ ಅ ವೆರಿ ಪವರ್ಫುಲ್ ರೂಲರ್. ಒಂದು ಕಡೆ ಇವ್ರು ತುಂಬ ಶಕ್ತಿವಂತರಾಗಿರ್ತಾರೆ, ಜೊತೆಗೆ ಇವರು ಕಾಂಕ್ವೆಸ್ಟ್ನ ನಡೆಸ್ತಾರೆ. ಕಾಂಕ್ವೆಸ್ಟ್ ಅಂದ್ರೇನು, ಬೇರೆ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗಿ ಅದನ್ನ ಆಕ್ರಮಿಸೋದು. ಇವ್ರೇನು ಮಾಡ್ತಾರೆ, ಹಿ ಎಕ್ಸ್ಪಾಂಡ್ಸ್ ದ ಸಾತವಾಹನಸ್ ರೂಲ್. ಸೌತ್ ಇಂಡಿಯಾದಲ್ಲಿ ಇವರು ಸಾತವಾಹನ ರೂಲ್ನ ಎಕ್ಸ್ಪಾಂಡ್ ಮಾಡ್ತಾರೆ. ಹೇಗೆ ಎಕ್ಸ್ಪಾಂಡ್ ಮಾಡ್ತಾರೆ, ಹಿ ಪರ್ಫಾರ್ಮ್ಸ್ ಅಶ್ವಮೇಧ ಯಾಗನ ಮಾಡ್ತಾರೆ. ಗೊತ್ತಿದೆ ಅಲ್ವಾ ಅಶ್ವಮೇಧ ಯಾಗ ಯಾವಾಗ ಮಾಡ್ತಾರೆ, ಒಂದು ಕುದುರೆನ ಬಿಟ್ಟು ದಂಡಯಾತ್ರೆ ನಡೆಸೋಕೆ. ಸೊ ಶ್ರೀ ಸಾತಕರ್ಣಿ ಅವರು ಕೂಡ ಅಶ್ವಮೇಧ ಯಾಗನ ಮಾಡಿದ್ರು. ಇವ್ರು ಅಶ್ವಮೇಧ ಯಾಗ ಮಾಡಿದ್ರು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಇತಿಹಾಸದಲ್ಲಿ ಅಂದರೆ, ಒಂದು ಇನ್ಸ್ಕ್ರಿಪ್ಷನ್ ಇದೆ, ನಾನಾಘಾಟ್ ಇನ್ಸ್ಕ್ರಿಪ್ಷನ್. ಇನ್ಸ್ಕ್ರಿಪ್ಷನ್ ಅಂದರೆ ಗೊತ್ತಿದೆ ಅಲ್ವಾ, ಕಲ್ಲು ಮೇಲೆ ಬರೆಯೋದು, ಗೋಡೆ ಮೇಲೆ ಬರೆಯೋದು, ಪಿಲ್ಲರ್ ಮೇಲೆ ಬರೆಯೋದು. ಏನಾದ್ರು ಕೆತ್ತಿಸಿದ್ರೆ ಅದನ್ನು ಇನ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಸೊ ಅಂಥ ಒಂದು ಇನ್ಸ್ಕ್ರಿಪ್ಷನ್ ಎಲ್ಲಿ ಸಿಗುತ್ತೆ, ನಾನಾಘಾಟ್ ಇನ್ಸ್ಕ್ರಿಪ್ಷನಲ್ಲಿ ಶ್ರೀ ಸಾತಕರ್ಣಿ ಅವರು ಅಶ್ವಮೇಧ ಯಾಗ ಮಾಡಿದ್ರು ಅನ್ನೋದ್ರ ಬಗ್ಗೆ ಎವಿಡೆನ್ಸ್ ಸಿಗುತ್ತೆ. ಇದನ್ನು ಯಾರು ಮಾಡಿಸಿದ್ದು ಅಂತ ಇದ್ದರೆ, ಇದನ್ನು ಅವ್ರ ಹೆಂಡತಿಯವ್ರು ಬರೆಸ್ತಾರೆ, ವೈಫ್. ಸೊ ಶ್ರೀ ಸಾತಕರ್ಣಿ ಅವರ ಹೆಂಡತಿಯವರು ಈ ಇನ್ಸ್ಕ್ರಿಪ್ಷನ್ನ ಬರೆಸ್ತಾರೆ. ಅವ್ರ ಹೆಸರು ಬಂದುಬಿಟ್ಟು ನಯನಿಕಾ ಅಂತ. ನಯನಿಕಾ. ಸೊ ನಯನಿಕಾ ಅವರು ಈ ಇನ್ಸ್ಕ್ರಿಪ್ಷನ್ನ ಬಳಸ್ತಾರೆ. ಮತ್ತೆ ಹೇಳ್ತಾ ಇದ್ದಾನೆ, ಶ್ರೀ ಸಾತಕರ್ಣಿ ಅವರು ಪವರ್ಫುಲ್ ರೂಲರ್ ಆಗಿದ್ರು, ಕಾಂಕ್ವೆಸ್ಟ್ ನಡೆಸ್ತಾರೆ, ಅಶ್ವಮೇಧ ಯಾಗನ ನಡೆಸ್ತಾರೆ. ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ನಾನಾಘಾಟ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಇದೆ. ಅವ್ರ ಹೆಂಡತಿ ನಯನಿಕಾ ಅವರು ಬರೆಸಿರುವಂಥ ಇನ್ಸ್ಕ್ರಿಪ್ಷನ್ ಅದು. ಜೊತೆಗೆ ಶ್ರೀ ಸಾತಕರ್ಣಿ ಅವರು ಅಶ್ವಮೇಧ ಯಾಗ ಮುಗಿದ ಮೇಲೆ ಅಲ್ಲಿ ಬಂದಂಥ ಪುರೋಹಿತರಿಗಾಗಿರ್ಬೋದು, ಪ್ರೀಸ್ಟ್ಗಳಿಗಾಗಿರ್ಬೋದು, ಸಾಧುಗಳಿಗಾಗಿರ್ಬೋದು, ಸಂತರಿಗಾಗಿರ್ಬೋದು ಜಮೀನನ್ನು ಕೊಡ್ತಾರೆ, ಲ್ಯಾಂಡ್ ಗ್ರ್ಯಾಂಟ್ಸ್. ಅವರು ಜಮೀನನ್ನು ಕೊಡ್ತಾರೆ ಗಿಫ್ಟ್ ಆಗಿ, ಲ್ಯಾಂಡ್ ಗ್ರ್ಯಾಂಟ್ಸ್. ಖುಷಿಯಿಂದ ರಾಜರು ಗೊತ್ತಲ್ಲ, ಮನ್ಸು ಬಂದರೆ ಕುತ್ತಿಗೆಲಿರೋ ಚೇನ್ ಕಿತ್ಕೊಡ್ತಾರೆ, ಏನು ಬೇಕೋ ಅದನ್ನ ಕೊಡ್ತಾರೆ. ಇವ್ರೇನು ಕೊಟ್ಟರು, ಲ್ಯಾಂಡ್ ಗ್ರ್ಯಾಂಟ್ಸ್ನ ಕೊಟ್ಟರು. ನೆನ್ಪಿಟ್ಕೊಳ್ಳಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಕೊಟ್ಟಿದ್ರ ಬಗ್ಗೆ ಫಸ್ಟ್ ರಿಟರ್ನ್ ಎವಿಡೆನ್ಸ್ ನಿಮಗೆ ನಾನಾಘಾಟ್ ಇನ್ಸ್ಕ್ರಿಪ್ಷನಲ್ಲೇ ಸಿಗೋದು. ನಾನಾಘಾಟ್. So first written evidence of land grants by a king to the priest is given in which inscription ಅಂದರೆ it is ನಾನಾಘಾಟ್ ಇನ್ಸ್ಕ್ರಿಪ್ಷನ್. ಅದನ್ನು ಬರ್ಸಿರೋದು ಯಾರು, ನಯನಿಕಾ ಅವರು. ಸೊ ಈ ಇನ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ ಆಗ್ತಿದೆ, ಎರಡು ಇನ್ಫಾರ್ಮೇಷನ್. ಒಂದು ಅಶ್ವಮೇಧ ಯಾಗದ ಬಗ್ಗೆ ಕೊಡ್ತಿದೆ, ಜೊತೆಗೆ ಅಲ್ಲಿ ಬಂದಂಥ ಪುರೋಹಿತರಿಗೆ ಜಮೀನನ್ನ ಕೊಟ್ಟಿರುವಂಥ ಫಸ್ಟ್ ಎಪಿಗ್ರಾಫಿಕ್ ರೆಕಾರ್ಡ್. ನೋಡಿ, ಏನನ್ನಾದರೂ ಬರೆದಿಟ್ರೆ ಅದನ್ನು ನಾವು ಎಪಿಗ್ರಫಿ ಅಂತ ಕರಿತೇವೆ. ದ ಆರ್ಟ್ ಆಫ್ ರೈಟಿಂಗ್ ಇಸ್ ಎಪಿಗ್ರಫಿ. ಮೇಕಿಂಗ್ ರೆಕಾರ್ಡ್ಸ್ನ ನಾವು ಎಪಿಗ್ರಫಿ ಅಂತ ಕರಿತೇವೆ, ಆಯಿತಾ. ಕ್ಯಾಲಿಗ್ರಫಿ ಅಂದರೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ಸಲ್ಲಿ ಬರೆಯೋದು, ಅದು ಬೇರೆ. ಎಪಿಗ್ರಫಿ ಅಂದರೆ ರೈಟಿಂಗಲ್ಲಿ ಬರೆಯೋದು. ಓಕೆ, ಸೊ ಇವಾಗ ಏನಾಗ್ತಿದೆ, ರೈಟಿಂಗಲ್ಲಿ ನಮಗೆ ಎವಿಡೆನ್ಸ್ ಇದೆ ದಟ್ ಒಬ್ಬ ರಾಜ ಅಲ್ಲಿ ಬಂದಂಥ ಏನಂತಾರೆ ಪುರೋಹಿತರಿಗೆ ಜಮೀನು ಕೊಟ್ಟಿದ್ದ ಅಂತ. ಆ ಎವಿಡೆನ್ಸ್ ಎಲ್ಲಿದೆ ನಿಮಗೆ, ಶ್ರೀ ಸಾತಕರ್ಣಿ ಅವರು ಕೊಟ್ಟಿದ್ರು ಅಂತ ಇದೆ. ಅದು ನಮಗೆ ನಾನಾಘಾಟ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನಯನಿಕಾ ಅವರು ಬರ್ಸಿದ್ದಾರೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬರುವಂಥ ಒನ್ ಆಫ್ ದ ರೂಲರ್ ಇಸ್ ಹಲ. ಇವ್ರ ಬಗ್ಗೆ ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ವರ್ಡ್ ಹೇಳ್ತೇನೆ, ಪೋಯೆಟ್ ಕಿಂಗ್ ಅಷ್ಟೇ. ಇವರು ಕೆಲವೊಂದು ಕವನಗಳನ್ನ ಬರೆದಿದ್ದಾರೆ, ಮೋಸ್ಟ್ಲಿ ಕವನಗಳನ್ನ ಬರೆದಿದ್ದಾರೆ, ಅದಕ್ಕೆ ಅವ್ರನ್ನ ಪೋಯೆಟ್ ಅಂತೇವೆ. ಪೋಯೆಟ್ ಅಂದರೆ ಯಾರು, ಹಾಡುಗಾರರನ್ನ ಪೋಯೆಟ್ ಅಂತೇವೆ. ಸೊ ದ ಹಲ ಇಸ್ ಕಾಲ್ಡ್ ಎಸ್ ಪೋಯೆಟ್ ಕಿಂಗ್. ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನು ಬೇಡ. ಇವರು ಪ್ರಾಕೃತ್ ಭಾಷೆಯಲ್ಲಿ ಬರೀತಿದ್ರು ಅಂತ ಹೇಳ್ತಾರೆ, ಪ್ರಾಕೃತ್ ಅಷ್ಟೇ. ಇವ್ರ ಬಗ್ಗೆ ನಾವು ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಸ್ಗಿಂತ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಸ್ಸಲ್ಲಿ ಜಾಸ್ತಿ ನೋಡೋಣ, ಆಯಿತಾ. ಸದ್ಯಕ್ಕೆ ಬೇಡ. ಇಂಪಾರ್ಟೆಂಟ್ ಬರೋದು ಗೌತಮಿ ಪುತ್ರ ಶಾತಕರ್ಣಿ. ನೋಡಿ, ಗೌತಮಿ ಪುತ್ರ ನಿಮ್ಗೆ ಏನು ಅರ್ಥ ಆಗತ್ತೆ ಇಲ್ಲಿ, ಗೌತಮಿ ಪುತ್ರ. ಗೌತಮಿ ಅನ್ನೋದು ಒಂದು ಹೆಣ್ಣಿನ ಹೆಸರಲ್ವಾ. ಹಿ ಈಸ್ ದ ಫಸ್ಟ್ ಕಿಂಗ್ ಇನ್ ಸಾತವಾಹನಸ್ ಟು ಅಡಾಪ್ಟ್ ಮದರ್ಸ್ ನೇಮ್. ತಾಯಿ ಹೆಸರನ್ನ ತಗೊಳ್ತಾರೆ. ಗೌತಮಿ ಪುತ್ರ, ಗೌತಮಿನ ಮಗ ಅಂತ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ಆ ಕಾಲದಲ್ಲಿ ರಾಜರು ತಮ್ಮ ತಂದೆ ಹೆಸರನ್ನ ತಗೊಳ್ತಿದ್ರು. ಸಾತಕರ್ಣಿ ಅವರು, ಗೌತಮಿ ಪುತ್ರ ಸಾತಕರ್ಣಿ ಅವ್ರನ್ನು ತಮ್ಮ ತಾಯಿ ಹೆಸರನ್ನ ತಗೊಳ್ತಾರೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಜೊತೆಗೆ ಅವ್ರಿಗೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇರತ್ತಂದ್ರೆ ತಾಯಿಗೋಸ್ಕರನೇ ಒಂದು ಇನ್ಸ್ಕ್ರಿಪ್ಷನ್ನ ಬರೆಸ್ತಾರೆ. ಆ ಇನ್ಸ್ಕ್ರಿಪ್ಷನ್ನ ನಾಸಿಕ್ ಇನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ನಾಸಿಕ್ ಇನ್ಸ್ಕ್ರಿಪ್ಷನ್ ಇದು ಅವ್ರ ತಾಯಿ ಮೇಲೆ ಬರೆಸಿರುವಂಥ ಒಂದು ಇನ್ಸ್ಕ್ರಿಪ್ಷನ್. ತಮ್ಮ ತಾಯಿಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಗೌತಮಿ ಪುತ್ರ ಶಾತಕರ್ಣಿ ಅವರು ತಮ್ಮ ತಾಯಿಗೋಸ್ಕರ ಒಂದು ಇನ್ಸ್ಕ್ರಿಪ್ಷನ್ನ ಬರೆಸ್ತಾರೆ. ದಟ್ ಈಸ್ ಇನ್ ನಾಸಿಕ್ ಇನ್ಸ್ಕ್ರಿಪ್ಷನ್. ಜೊತೆಗೆ ಇವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ನಿಕ್ ನೇಮ್ ತ್ರಿಸಮುದ್ರ. ಇವರ ತ್ರಿಸಮುದ್ರ ಅಂತ ಕೂಡ ಕರೀತಾರೆ, ಗೌತಮಿ ಪುತ್ರ ಶಾತಕರ್ಣಿ ಅಂತ ಕೂಡ ಕರೀತಾರೆ. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಹಿ ವಾಸ್ ಸೋ ಪವರ್ಫುಲ್ ದಟ್ ಡೆಕ್ಕನ್ ರೀಜನಲ್ಲಿ, ಡೆಕ್ಕನ್ ಅಂದರೆ ಗೊತ್ತಾ, ಹೈದರಾಬಾದ್ ಸ್ವಲ್ಪ ರೀಜನ್, ಡೆಕ್ಕನ್ ಪ್ಲಾಟ್ಯೂ ಬರುತ್ತೆ ಅಲ್ವಾ, ಜಿಯೋಗ್ರಫಿ ಕ್ಲಾಸಲ್ಲಿ ಹೇಳ್ತಾನೆ. ಸದ್ಯಕ್ಕೆ ಹೈದರಾಬಾದ್ ಅಕ್ಕಪಕ್ಕ ಇರುವಂಥ ಏರಿಯಾದಲ್ಲಿ ಇವರು ಸಾತವಾಹನಸ್ನ ತುಂಬ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡಿ ಕೊಡ್ತಾರೆ. ಐ ಆಮ್ ರಿಪೀಟಿಂಗ್ ಅಗೇನ್, ಮದರ್ಸ್ ನೇಮ್ ಗೌತಮಿ ಪುತ್ರ ಫಾರ್ ದ ಫಸ್ಟ್ ಟೈಮ್. ತಾಯಿ ಹೆಸರನ್ನ ತಗೊಳ್ತಿದ್ದಾರೆ ಸಾತವಾಹನಸ್ ಅವರು. ಯಾರದು, ಗೌತಮಿ ಪುತ್ರ ಶಾತಕರ್ಣಿ ಅವರು. ತಮ್ಮ ತಾಯಿಗೋಸ್ಕರ ಒಂದು ನಾಸಿಕ್ ಇನ್ಸ್ಕ್ರಿಪ್ಷನ್ನ ಕೂಡ ಮಾಡಿಸಿದ್ದಾರೆ. ಡೆಕ್ಕನ್ ರೀಜನಲ್ಲಿ ಲ್ಯಾಂಡ್ನ ಕೂಡ ಸೆಟ್ ಮಾಡಿದ್ದಾರೆ, ಎಂಪೈರ್ನ ಸ್ಟ್ರಾಂಗ್ ಮಾಡಿದ್ದಾರೆ. ಇವರಿಗೆ ತ್ರಿಸಮುದ್ರ ಅನ್ನೋ ಒಂದು ನಿಕ್ ನೇಮ್ ಕೂಡ ಇದೆ. ಇದಾದ್ಮೇಲೆ ಇವರಿಗೆ ಇಬ್ಬರು ಮಕ್ಕಳಂತ ಹೇಳ್ತಾರೆ, ಐ ಆಮ್ ನಾಟ್ ಶೋರ್. ಒಬ್ಬ ವಸಿಷ್ಠ ಪುತ್ರ ಸಾತಕರ್ಣಿ. ಇವ್ರ ಹೆಸರನ್ನ ಎಲ್ಲೋ ಕೇಳ್ದಂಗೆ ಇರಬೇಕು, ಬಿಕಾಸ್ ಜೂನಾಗಢ ಇನ್ಸ್ಕ್ರಿಪ್ಷನಲ್ಲಿ ಹೇಳಿದ್ದೆ ನಾನು ನಿಮಗೆ, ರುದ್ರದಮನ್ ಅವರು.
ರುದ್ರದಮನ್ ನೆನಪಿದ್ಯಾ? ರುದ್ರದಮನ್ ಅವರು 2 ಸಲ ವಸಿಷ್ಠಿ ಪುತ್ರ ಸಾತಕರ್ಣಿ ಜೊತೆ ಯುದ್ಧ ಮಾಡಿ ಅವನ್ನ ಪ್ರಾಣದಿಂದ ಕಳಿಸ್ಕೊಡ್ತಾರೆ. ಯಾಕೆ? ಏನದು ಮ್ಯಾರೇಜ್ ಅದೇನು ಅಂತಾರಪ್ಪ, ಏನೋ ಅಗ್ರಿಮೆಂಟ್ ಇರುತ್ತೆ, ಮ್ಯಾಟ್ರಿಮೋನಿಯಲ್ ಅಲೈನ್ಸ್. ಕರೆಕ್ಟ್, ಮ್ಯಾಟ್ರಿಮೋನಿಯಲ್ ಅಲೈನ್ಸ್. ಇವರಿಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಇರುತ್ತೆ. ಯಾರ ಜೊತೆ? ರುದ್ರದಮನ್ ಅವ್ರ ಜೊತೆ. ಆ ಒಂದೇ ಒಂದು ಕಾರಣಕ್ಕೋಸ್ಕರ ವಸಿಷ್ಠಿ ಪುತ್ರ ಶಾತಕರ್ಣಿನ 2 ಸಲ ಯುದ್ಧ ಮಾಡಿದ್ರು ಕೂಡ ಪ್ರಾಣ ತೆಗೆದೇ ಹಾಗೆ ಕಳಿಸ್ಕೊಡ್ತಾರೆ. ಹಿ ಈಸ್ ಒನ್ ಆಫ್ ದ ಚೈಲ್ಡ್ ಆಫ್ ಗೌತಮಿ ಪುತ್ರ ಶಾತಕರ್ಣಿ, ಇಫ್ ಐ ಆಮ್ ನಾಟ್ ರಾಂಗ್. ಅದಾದ್ಮೇಲೆ ಇನ್ನೊಂದು ನೋಡಿ, ಇವರು ಕೂಡ ತಮ್ಮ ತಾಯಿ ಹೆಸರನ್ನೇ ತಗೊಂಡಿದ್ದಾರೆ, ವಸಿಷ್ಠಿ ಪುತ್ರ. ಇಲ್ಲಿ ತಾಯಿ ಯಾರು? ವಸಿಷ್ಠಿ. ಆಯ್ತಾ? ವಸಿಷ್ಠಿ ಇಸ್ ದ ಮದರ್ ಆಫ್ ಸಾತಕರ್ಣಿ, ವಸಿಷ್ಠಿ ಪುತ್ರ ಶಾತಕರ್ಣಿ. ಇವರು ರುದ್ರದಮನ್ ಜೊತೆ ಯುದ್ಧ ಮಾಡಿ 2 ಸಲನೂ ಸೋತ್ಕೊ ಬರ್ತಾರೆ. ಇದ್ರದ್ದು ಇನ್ಸ್ಕ್ರಿಪ್ಷನ್ ನಮಗೆ, ಇಫ್ ಐ ಆಮ್ ನಾಟ್ ರಾಂಗ್, ಜೂನಾಗಢ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೆಸರು ತಪ್ಪಾಗಿದ್ರೆ ಸಾರಿ, ಬಟ್ ಐ ಥಿಂಕ್ ಇಟ್ ಈಸ್ ಜೂನಾಗಢ್ ಇನ್ಸ್ಕ್ರಿಪ್ಷನ್. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಒಂದ್ಸಲ ಚೆಕ್ ಮಾಡಿ. ಬಟ್ ಕಮಿಂಗ್ ಟು ದ ರೈಟ್ ಸೈಡ್, ಗೌತಮಿ ಪುತ್ರಗೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ, ವಸಿಷ್ಠಿ ಪುತ್ರ ಪುಲ್ಮಯಿ. ಇವ್ರದ್ದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಏನಂದ್ರೆ, ಇವರು ನೇವಲ್ ಪವರ್ನ ಸೆಟ್ ಮಾಡ್ತಾರೆ. ನೇವಲ್ ಪವರ್ ಅಂದ್ರೆ ಸಮುದ್ರದಲ್ಲಿ ಹಡಗುಗಳನ್ನ ಸೆಟ್ ಮಾಡಿ ಮತ್ತೆ ಸಾತವಾಹನಸ್ನ ಸ್ಟ್ರಾಂಗ್ ಮಾಡ್ತಾರೆ. ಈಸ್ ದ ಫಸ್ಟ್ ರೂಲರ್ ಟು ಎಸ್ಟಾಬ್ಲಿಷ್ ಅ ಸ್ಟ್ರಾಂಗ್ ನೇವಲ್ ಫೀಲ್ಡ್ ಫಾರ್ ಸಾತವಾಹನಸ್. ನೇವಲ್ ಫೀಲ್ಡ್ನ ಸ್ಟ್ರಾಂಗ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನಂದ್ರೆ, ಇವರು ಒಂದು ಸ್ತೂಪನ, ಆರ್ಟ್ಸ್ ಅಂಡ್ ಕಲ್ಚರ್ ಕ್ಲಾಸಲ್ಲಿ ಹೇಳ್ತಾನೆ, ಒಂದು ಸ್ತೂಪನ ಸರಿ ಮಾಡಿಸ್ತಾರೆ. ದಟ್ ಈಸ್ ಅಮರಾವತಿ ಸ್ತೂಪ. ಇವರು ಅಮರಾವತಿ ಸ್ತೂಪನ ರಿಪೇರಿ ಮಾಡಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಅಮರಾವತಿ ವಾಸ್ ಸಪೋಸ್ ಟು ಬಿ ದ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್. ಇದು ಹೆಸರು ತುಂಬ ಮುಖ್ಯ. ಅಮರಾವತಿನ ಆಂಧ್ರ ಪ್ರದೇಶದ್ದು ಹೊಸ ಕ್ಯಾಪಿಟಲ್ ಮಾಡಬೇಕಂತ ಇದ್ರು, ಬಟ್ ನಾವು ಇಫ್ ಐ ಆಮ್ ನಾಟ್ ರಾಂಗ್ ವೈಜಾಗ್ನ ಮಾಡಬೇಕಂತ ಇದ್ದಾರೆ, ಸಮ್ ಕ್ಲಾಶಸ್. ಸೊ ಇದನ್ನ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲಿದೆ? ಅಮರಾವತಿಯಲ್ಲಿದೆ. ಯಾರು ಮಾಡಿಸಿದ್ದು? ವಸಿಷ್ಠಿ ಪುತ್ರ ಶಾತಕರ್ಣಿ ಅವರು ರಿಪೇರಿ ಮಾಡಿಸಿರೋದು. ಜೊತೆಗೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಇದೆ, ಹಿ ಇಶ್ಯೂಸ್ ಟೂ ಮೆನಿ ಕಾಯಿನ್ಸ್. ಇವರು ಕೂಡ ತುಂಬ ಕಾಯಿನ್ಸ್ನ ಇಶ್ಯೂ ಮಾಡ್ತಾರೆ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ 2 ಚಿಲ್ಡ್ರನ್. ಒಬ್ಬ ವಸಿಷ್ಠಿ ಪುತ್ರ ಶಾತಕರ್ಣಿ ಯುದ್ಧದಲ್ಲಿ ಸೋತ್ಕೊ ಬರ್ತಾವನೆ, ಇನ್ನೊಂದು ವಸಿಷ್ಠಿ ಪುತ್ರ ಏನು ಮಾಡ್ತಾವ್ರೆ? ನೇವಲ್ ಫೀಲ್ಡ್ನ ಸೆಟ್ ಮಾಡ್ತಾವ್ರೆ, ಅಮರಾವತಿ ಸ್ತೂಪನ ಸರಿ ಮಾಡಿಸೋರು, ಜೊತೆಗೆ ಕಾಯಿನ್ಸ್ನ ಕೂಡ ಇಶ್ಯೂ ಮಾಡಾರೆ. ಇದಾದ್ಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಸಾತಕರ್ಣೀಸ್, ಲಾಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಶಾತವಾಹನಾಸ್ ಈಸ್ ದಿಸ್ ಒನ್, ಯಜ್ಞಶ್ರೀ ಸಾತವಾಹನ. ಲಾಸ್ಟ್ ಇಂಪಾರ್ಟೆಂಟ್ ರೂಲರ್ ಅಷ್ಟೇ, ಫಿನಿಶ್. ಆ್ಯಂಡ್ ಇವರು ಕೂಡ ನಾಣ್ಯಗಳನ್ನ ಇಶ್ಯೂ ಮಾಡ್ತಾರೆ. ಹಿ ಆಲ್ಸೋ ಇಶ್ಯೂಸ್ ಕಾಯಿನ್ಸ್. ದ ಥಿಂಗ್ ಈಸ್, ಈ ನಾಣ್ಯಗಳ ಮೇಲೆ ಹಡಗಿನ ಚಿತ್ರ ಇರುತ್ತೆ, ಶಿಪ್, ಬೇಸ್ಡ್ ಆನ್ ಶಿಪ್ಸ್ ಅಷ್ಟೇ. ಇವ್ರು ಇಶ್ಯೂ ಮಾಡೋ ಕಾಯಿನ್ಸ್ನ ಮೇಲೆ ಹಡಗಿನ ಶಿಪ್ ಇರುತ್ತೆ. ಯಾಕೆ? ವೆರಿ ಸಿಂಪಲ್, ವಸಿಷ್ಠಿ ಪುತ್ರ ಪುಲ್ಮಯಿ ಅವರು ತುಂಬ ಹಡಗುಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಇವ್ರು ಇಶ್ಯೂ ಮಾಡಿದ ಕಾಯಿನ್ಸ್ ಅಲ್ಲಿ ಹಡಗಿನ ಚಿತ್ರ ಇರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಸಾತವಾಹನಾಸ್. ನೋಡಿ, ಸಾತವಾಹನಸ್ನ ಸಾತಕರ್ಣೀಸ್ ಅಂತ ಯಾಕೆ ಕರೀತಾರೆ? ಸಾತಕರ್ಣಿ ಇಸ್ ದ ನೇಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೂಲರ್ ಅಲ್ವಾ? ಸೊ ಇವರಿಗೆ ರೆಸ್ಪೆಕ್ಟ್ ಕೊಡೋಕ್ಕೋಸ್ಕರ ಮುಂದೆ ಹುಟ್ಟಿದಂಥ ಪೀಳಿಗೆಗಳಿಗೆ ಸಾತಕರ್ಣಿ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ನಾವು ಒಂದೇ ಡೈನೆಸ್ಟಿಯಲ್ಲಿ ಅಥವಾ ಒಂದು ಎಂಪೈರಲ್ಲಿ 2 ಜನರ ಹೆಸರು ಒಂದೇ ಥರ ಇದ್ದರೆ ಅವರಿಗೆ 1, 2, 3 ಅಂತ ನೇಮ್ ಮಾಡ್ತಾ ಹೋಗ್ತೇವೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಶ್ರೀ ಸಾತಕರ್ಣಿ ಅವರು, ಇಲ್ಲಿ ಗೌತಮಿ ಪುತ್ರ ಸಾತಕರ್ಣಿ ಅವರು, ಇಲ್ಲಿ ವಸಿಷ್ಠಿ ಪುತ್ರಿ ಸಾತಕರ್ಣಿ ಅವರು, ಇಲ್ಲಿ ವಸಿಷ್ಠಿ ಪುತ್ರ ಪುಲ್ಮಯಿ ಅವರು, ಲಾಸ್ಟ್ಗೆ ಯಜ್ಞಶ್ರೀ ಸಾತಕರ್ಣಿ. ಸೊ ಇಲ್ಲೆಲ್ಲ ಸಾತಕರ್ಣಿ ಅಂತ ಇದ್ರೂ ಕೂಡ ಇವ್ರಿಗೆ 2, 3, 4 ಅಂತ ನಾನು ನೇಮ್ಸ್ ಹಾಕಿಲ್ಲ. ಯಾಕೆ? ವೆರಿ ಸಿಂಪಲ್, ಅವ್ರ ತಾಯಿ ಹೆಸರನ್ನ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೇ ಯಾರು ಚಂದ್ರಗುಪ್ತ 1, ಚಂದ್ರಗುಪ್ತ 2, ಗುಪ್ತ ಎಂಪೈರ್ ಅಲ್ಲಿ ಮಾತಾಡ್ತಾನೆ. ಚಂದ್ರಗುಪ್ತ 1, ಚಂದ್ರಗುಪ್ತ 2 ಅಂದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಒಂದು ಕಡೆ ಚಂದ್ರಗುಪ್ತ ಅವರು ಮೌರ್ಯನ್ ಎಂಪೈರ್ ಕೂಡ ಇದ್ದಾರೆ, ಅವರು ಚಂದ್ರಗುಪ್ತ ಮೌರ್ಯ, ಮತ್ತೆ ಗುಪ್ತ ಎಂಪೈರ್ ಕೂಡ ಚಂದ್ರಗುಪ್ತ 1, ಚಂದ್ರಗುಪ್ತ 2 ಬರ್ತಾರೆ. ಅವಾಗ ನಮಗೆ ನಂಬರಿಂಗ್ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ನಂಬರ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಒಂದು ನಂಬರ್ ರಾಂಗ್ ಆದರೆ ಆನ್ಸರ್ ರಾಂಗ್ ಆಗುತ್ತೆ. ಓಕೆನಾ? ಸೊ ಪೋಸ್ಟ್ ಮೌರ್ಯನ್ ಪೀರಿಯಡ್ ಒಂದು ಓವರ್ವ್ಯೂ ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ? ಸೊ ಹೇಗಿತ್ತು ಅಂತ ನೋಡಿ. ಫಸ್ಟ್ ಪಾಲಿಟಿ, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಈ ಟೈಮ್ ಪೀರಿಯಡ್ ಅಲ್ಲಿ ಅಂದರೆ, ಇಟ್ಸ್ ವೆರಿ ಸಿಂಪಲ್, ಡಿಸೆಂಟ್ರಲೈಸೇಷನ್ ಆಗಿದೆ. ಡಿಸೆಂಟ್ರಲೈಸೇಷನ್ ಅಂದ್ರೇನು? ಚಿಕ್ಕ ರಾಜ್ಯರು ಬಂದು ಅವರವರ ಆಸ್ಥಾನದಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ. ಮೌರ್ಯನ್ ಪೀರಿಯಡ್ ಅಲ್ಲಿ ಸೆಂಟ್ರಲೈಸ್ಡ್ ಆಗಿತ್ತು, ಇವಾಗ ಡಿಸೆಂಟ್ರಲೈಸ್ ಆಗಿದೆ. ಅಂಡ್ ಚಿಕ್ಕ ಪೀಸ್ಗಳಾಗಿ ಡಿವೈಡ್ ಆಗಿದೆ. ಇದನ್ನ ನೀವು ನೋಡಿದ್ದೀರಾ ಆಲ್ರೆಡಿ. ಇಂಡೋ ಗ್ರೀಕ್ಸ್ ಒಂದ್ ಕಡೆ ಬಂದಿದ್ದಾರೆ, ಪಾರ್ಥಿಯನ್ಸ್ ಬಂದಿದ್ದಾರೆ, ಕುಶಾನಾಸ್ ಬಂದಿದ್ದಾರೆ, ಈಚೆ ಸೈಡ್ ನೋಡಿ ಸಾತವಾಹನಸ್ ಅವರು ಇದ್ದಾರೆ, ಶುಂಗ ಇದ್ದಾರೆ, ಕಾನ್ವಾ ಇದ್ದಾರೆ ಅಲ್ವಾ? ಸೊ ಲಾಟ್ ಆಫ್ ಡಿಸೆಂಟ್ರಲೈಸೇಷನ್ ಹ್ಯಾಸ್ ಹ್ಯಾಪೆಂಡ್ ಅಂಡ್ ಪವರ್ ಇಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್. ಒಬ್ಬರಿಂದ ಇನ್ನೊಬ್ಬರಿಗೆ ಪವರ್ ಟ್ರಾನ್ಸ್ಫರ್ ಕೂಡ ಕಾಣುತ್ತೆ. ದಿಸ್ ಇಸ್ ಹೌ ಪಾಲಿಟಿ ಈಸ್ ಲೈಕ್. ಇಲ್ಲಿ ಜಾಸ್ತಿ ನೀವೇನು ತಿಳ್ಕೊಬೇಕಂತ ಇಲ್ಲ. ಕಂಪೇರ್ಡ್ ಟು ಮೌರ್ಯನ್ಸ್ ಇವಾಗ ಏನಾಗಿದೆ, ಜಾಸ್ತಿ ಇನ್ವೇಡರ್ಸ್ ಇದ್ದಾರೆ, ಅಷ್ಟು ಸ್ಟ್ರಾಂಗ್ ಎಂಪೈರ್ ಯಾವುದೂ ಇಲ್ಲ. ಹುಟ್ಟುತ್ತಿದೆ, ಸಾಯ್ತಿದೆ, ಜಗಳಗಳಾಗ್ತಾನೆ ಇದೆ. ಒಂದು ಲ್ಯಾಂಡ್ ಇನ್ನೊಂದು ಲ್ಯಾಂಡ್ ಜೊತೆ ಕನ್ವರ್ಟ್ ಆಗ್ತಾ ಇದೆ. ಒಂದು ಕಿಂಗ್ಡಮ್ ಇನ್ನೊಂದು ಕಿಂಗ್ಡಮ್ನ ಪದೇ ಟೇಕ್ ಓವರ್ ಮಾಡ್ತಾ ಇದೆ. ಆಯ್ತಾ? ಎಕಾನಮಿ ವಿಷಯಕ್ಕೆ ಬಂದರೆ, ವಾಣಿಜ್ಯ ಹೇಗಿತ್ತು ಅಂದರೆ, ಎಕಾನಮಿಯಲ್ಲಿ ಒನ್ ಇಂಪಾರ್ಟೆಂಟ್ ರೂಲ್ ಇಸ್ ಫಾರ್ಮಲ್ ಕಾಯಿನೇಜ್. ಫಾರ್ಮಲ್ ಕಾಯಿನೇಜ್ ಅಂದರೆ ಇವಾಗ ಇಂಡಿಯಾದಲ್ಲಿ ಕಾಯಿನೇಜ್ ಸ್ಟಾರ್ಟ್ ಆಗ್ತಿದೆ. ಯಾಕೆ? ಕುಶಾನಾಸ್ ಅವರು ಅಷ್ಟೊಂದು ಗೋಲ್ಡ್ ಕಾಯಿನ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಸಾತವಾಹನಾಸ್ ಅವರು ಗೋಲ್ಡ್ ಕಾಯಿನ್ಸ್ನ ಪ್ರೊಡ್ಯೂಸ್ ಮಾಡಿದಾರಲ್ವಾ? ಸೊ ಇವಾಗ ಏನಾಗ್ತಿದೆ, ಫಾರ್ ದ ಫಸ್ಟ್ ಟೈಮ್ ಕಾಯಿನೇಜ್ ಲೀಗಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ಅ ಸ್ಟಾರ್ಟಿಂಗ್ ಆಫ್ ಫಾರ್ಮಲ್ ಕಾಯಿನೇಜ್.
ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಮೊದಲೇ ಇತ್ತು, ಹೇಳ್ದೆ ಅಲ್ವಾ, ಇರ್ರೆಗ್ಯುಲರ್ ಶೇಪ್ಸಲ್ಲಿ ಕಾಯಿನ್ಸ್ ಇತ್ತು, ಬಟ್ ಅಫಿಷಿಯಲಿ ಸರ್ಕ್ಯುಲರ್ ಶೇಪ್ಸಲ್ಲಿ ನಿಮಗೆ ಕಾಯಿನ್ಸ್ ಈ ಟೈಮ್ ಪೀರಿಯಡಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಜೊತೆಗೆ ಅಗ್ರಿಕಲ್ಚರ್ ವಾಸ್ ಪ್ರಮೋಟೆಡ್, ಅಗ್ರಿಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಎಲ್ಲರೂ ಕೂಡ, ಇದು ಕೂಡ ಗೊತ್ತಿರುತ್ತೆ. ಆ್ಯಂಡ್ ಇನ್ನೊಂದು ಹೇಳಿದೆ, ಸಿಲ್ಕ್, ಕಾಟನ್ ಸಿಲ್ಕ್ ಅಲ್ವಾ, ಕಾಟನ್ ಮತ್ತು ಸಿಲ್ಕ್ ಟೆಕ್ಸ್ಟೈಲ್ಸ್ ಇಲ್ಲಿ ತುಂಬ ಬೆಳೆಯುತ್ತೆ. ಯಾಕೆ ಒಂದು ಕಡೆ ಸಿಲ್ಕ್ ರೂಟ್ ಡೆವಲಪ್ಮೆಂಟ್ ಕೂಡ ಗೊತ್ತಾಗಿದೆ, ಸಿಲ್ಕ್ ರೂಟ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಇವಾಗ ಏನಾಗ್ತಿತ್ತು, ಇಫ್ ಐ ಆಮ್ ನಾಟ್ ರಾಂಗ್, ಕುಶಾನಾಸ್ ಅವರು ಗ್ರೀಕ್ಸ್ ಜೊತೆ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು, ಚೈನಾ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು, ಹೇಳಿದೆ ಅಲ್ವಾ ನಾನು ನಿಮಗೆ. ಇರಾಕ್, ಗ್ರೀಕ್ ಎಲ್ಲರ ಜೊತೆ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಏನಾಗ್ತಿದೆ, ಟ್ರೇಡ್ ಈಸ್ ಗೆಟಿಂಗ್ ಮೋರ್. ಇಂಡೋ ಗ್ರೀಕ್ಸ್ ಅವ್ರು ಕೂಡ ಬರ್ತಿದ್ದಾರೆ, ಗ್ರೀಸ್ ಜೊತೆ ಕೂಡ ನಮಗೆ ಟ್ರೇಡ್ ಇದೆ, ಚೈನಾ ಜೊತೆ ಕೂಡ ನಮಗೆ ಟ್ರೇಡ್ ಇದೆ. ಇದರಿಂದ ಏನಾಗ್ತಿದೆ, ಈ ಎಲ್ಲ ರೂಲರ್ಸ್ ನಮ್ಮ ದೇಶದಲ್ಲಿ ಕಾಟನ್ ಟೆಕ್ಸ್ಟೈಲ್ಸ್ದು ಪ್ರೊಡಕ್ಷನ್ನ ಜಾಸ್ತಿ ಮಾಡಿಸಿದ್ದಾರೆ. ದಿಸ್ ಯು ನೀಡ್ ಟು ನೋ. ಆ್ಯಂಡ್ ಇವಾಗ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಸಿಲ್ಕ್ ರೂಟ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಏನಾಗ್ತಿದೆ, ನಮ್ಮ ದೇಶದಲ್ಲಿರುವಂಥ ಪ್ರಾಡಕ್ಟ್ಸ್ ಬೇರೆ ದೇಶಕ್ಕೆ ಹೋಗುತ್ತೆ, ಆ ದೇಶದಲ್ಲಿರುವಂಥ ಪ್ರಾಡಕ್ಟ್ಸ್ ನಮ್ಮ ದೇಶಕ್ಕೆ ಬರುತ್ತೆ. ಸೊ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೂಡ ಇಲ್ಲಿ ರೈಸ್ ಆಗುತ್ತೆ. ದೆರ್ ಇಸ್ ಅ ರೈಸ್ ಇನ್ ಇಂಪೋರ್ಟ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೋರ್ಟ್ಸ್. ಜೊತೆಗೆ ಗಿಲ್ಡ್ಸ್ ಕೂಡ ಹೇಳಿದ್ದೆ ನಾನು ನಿಮಗೆ. ಗಿಲ್ಡ್ಸ್ ಅಂದರೆ ಏನು, ಗುಂಪಲ್ಲಿ ಒಂದು ಜನ ಸೇರಿಕೊಂಡು ತಮಗೆ ಬರುವಂಥ ವೃತ್ತಿಯನ್ನು ಹಂಚ್ಕೊಂಡು ಮಾಡ್ತಾರೆ. ಸೊ ಡ್ಯೂ ಟು ಗಿಲ್ಡ್ಸ್ ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಷನ್ ಕೂಡ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಕಾನಮಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಏನೇನು ಇಂಪ್ರೂವ್ಮೆಂಟ್ ಇದೆ, ಫಾರ್ಮಲ್ ಕಾಯಿನೇಜ್ ಸ್ಟಾರ್ಟ್ ಆಗಿದೆ, ಗೋಲ್ಡ್ ಕಾಯಿನ್ಸ್ ಇಶ್ಯೂ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಶಿವನ್ ಸ್ಟ್ಯಾಚ್ಯೂದು ಕಾಯಿನ್ ಇತ್ತು, ನೆನಪಿತ್ತೆ ಅಲ್ವಾ, ಹೇಳಿದ್ದೆ ನಾನು ನಿಮಗೆ. ಅಗ್ರಿಕಲ್ಚರ್ ಇಸ್ ಪ್ರಮೋಟೆಡ್, ಕಾಟನ್ ಆ್ಯಂಡ್ ಸಿಲ್ಕ್ ಎಕ್ಸ್ಚೇಂಜ್ ಇಸ್ ಪ್ರಮೋಟೆಡ್, ಸ್ಪೈಸಸ್ ಕೂಡ ತುಂಬ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಇಲ್ಲಿ. ಜೊತೆಗೆ ಗಿಲ್ಡ್ಸ್ ಫಾರ್ಮೇಷನ್ ಕೂಡ ಆಗಿದೆ. ದಿಸ್ ಇಸ್ ಆಲ್ ಯು ನೀಡ್ ಟು ನೋ. ಸೊ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಕಂಪೇರ್ಡ್ ಟು ದ ಪ್ರೀವಿಯಸ್ ಟ್ರೇಡ್, ಇವಾಗ ಟ್ರೇಡ್ ತುಂಬ ಜಾಸ್ತಿ ಆಗಿದೆ. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಈ ಟೈಮ್ ಪೀರಿಯಡಲ್ಲಿ ಮಾನ್ಸೂನ್ ವಿಂಡ್ಸ್ನ ಕೂಡ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಡ್ಸಿರ್ತಾರೆ. ಮಾನ್ಸೂನ್ ವಿಂಡ್ಸ್, ಮುಂಗಾರು ಗಾಳಿ ಬರುತ್ತಲ್ವಾ, ಅದು ಮಾನ್ಸೂನ್ ವಿಂಡ್ಸ್ನ ಕೂಡ ಆಲ್ರೆಡಿ ಇವರು ಐಡೆಂಟಿಫೈ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದು ಕೂಡ ನಮಗೆ ಏನು ಮಾಡುತ್ತೆ, ಕ್ಯಾನ್ ಸೇ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಟುವರ್ಡ್ಸ್ ದ ಟ್ರೇಡ್. ಆಯಿತಾ, ಇದು ಒಂದು ಕಡೆ. ಇದಾದಮೇಲೆ ಲಾಸ್ಟ್ ಸೊಸೈಟಿ, ಸಮಾಜ ಹೇಗಿತ್ತು ಈ ಕಾಲದಲ್ಲಿ, ಇಷ್ಟೆಲ್ಲ ರಾಜರು ಆಳ್ವಿಕೆ ಮಾಡಿದಾರಲ್ವಾ. ಸೊ ಸಮಾಜ ಓವರ್ ಆಲ್ ಅಲ್ಲಿ ಹೇಗಿತ್ತು ಅಂತ ಹೇಳೋದಾದ್ರೆ ನೋಡಿ, ವೆನ್ ಎವರ್ ಐ ಟಾಕ್ ಅಬೌಟ್ ಸೊಸೈಟಿ, ನೀವು ಎರಡು ಫ್ಯಾಕ್ಟ್ರಲ್ಲಿ ನೋಡ್ಕೋಬೇಕು. ಒಂದು ಕ್ಯಾಸ್ಟ್ ಸಿಸ್ಟಮ್ ಇದೆಯಾ, ಇನ್ನೊಂದು ಅಲ್ಲಿರುವಂಥ ಹೆಂಗಸರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರ ಅಂತ. ಈ ಎರಡು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ನೋಡಿ, ವೆನ್ ಐ ಟಾಕ್ ಅಬೌಟ್ ಕ್ಯಾಸ್ಟ್ ಸಿಸ್ಟಮ್, ಈಗ ಆಲ್ರೆಡಿ ಇದು ಫುಲ್ ಹಾರ್ಡ್ ಆಗಿಬಿಟ್ಟಿತ್ತು, ಇಟ್ ವಾಸ್ ಆಲ್ರೆಡಿ ಸ್ಟ್ರಾಂಗ್. ಸೊ ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ಶೂದ್ರಾಸ್, ವೈಶ್ಯಾಸ್, ಇದರಲ್ಲಿ ಆಲ್ರೆಡಿ ಕರೆಕ್ಟಾಗಿ ಡಿವಿಷನ್ಸ್ ಇತ್ತು. ಜೊತೆಗೆ ಅನ್ಟಚಬಿಲಿಟಿ, ಆರ್ಟಿಕಲ್ 17 ಗೊತ್ತಿದೆಯಾ, ಅಬೊಲಿಷನ್ ಆಫ್ ಅನ್ಟಚಬಿಲಿಟಿ, ಅಂದರೆ ಕೆಳ ಜಾತಿಯವ್ರನ್ನ ಮುಟ್ಟೋ ಹಾಗೆ ಇಲ್ಲ ಅಂತ. ಸೊ ಇವಾಗ ಅನ್ಟಚಬಿಲಿಟಿ ಕೂಡ ನಮ್ಮ ಸೊಸೈಟಿಯಲ್ಲಿ ಸ್ಟಾರ್ಟ್ ಆಗೋಕ್ಕೆ ಶುರುವಾಗಿತ್ತು, ಸ್ಟ್ರಾಂಗ್ ಆಗಿರುತ್ತೆ. ನಾವು ಇವನ್ ಅನ್ಟಚಬಿಲಿಟಿ ಸ್ಟಾರ್ಟೆಡ್ ಗೆಟಿಂಗ್ ಪ್ರಾಕ್ಟಿಸ್ಡ್. ಜೊತೆಗೆ ಮಹಿಳೆಯರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಇಲ್ಲ, ಅವರಿಗೂ ಕೂಡ ಸೊಸೈಟಿಯಲ್ಲಿ ಕೆಳಗಡೆ ಲೋ ಸ್ಟೇಟಸ್ನ ಕೊಟ್ಟಿದ್ರು. ಬಿಕಾಸ್ ಇವಾಗ ಏನಂತಾರೆ, ದರ್ ಇಸ್ ಅ ರೈಸ್ ಆಫ್ ಪೆಟ್ರಿಲಿನಿಯೇಜ್. ಬಟ್ ಇದನ್ನು ನೀವು ಕೌಂಟರ್ ಮಾಡ್ಬೋದು ಹೇಗೆ, ಗೌತಮಿ ಪುತ್ರ ಶಾತಕರ್ಣಿಯವರು ಮತ್ತು ವಸಿಷ್ಠ ಪುತ್ರ ಶಾತಕರ್ಣಿಯವರು ತಾಯಿನ ರೆಫರೆನ್ಸ್ ಆಗಿ ತಗೊಂಡಿದ್ರು, ಗೊತ್ತಿದೆ ಅಲ್ವಾ. ಸೊ ಆ ಜಾಗದಲ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಸಾತವಾಹನಸ್ ಯು ಕ್ಯಾನ್ ಸೇ ದಟ್ ವುಮೆನ್ ವರ್ ಹ್ಯಾವಿಂಗ್ ಗುಡ್ ಸ್ಟೇಟಸ್. ಯಾಕಂದರೆ ಅಲ್ಲಿ ತಾಯಿ ಹೆಸರಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ. ಬಟ್ ಅದನ್ನು ಬಿಟ್ಟರೆ ಜನರಲಿ ಏನಾಗ್ತಿತ್ತು, ವುಮೆನ್ ಸ್ಟೇಟಸ್ ತುಂಬ ಕೆಳಗಿತ್ತು, ಅನ್ಟಚಬಿಲಿಟಿ ಕೂಡ ಇತ್ತು, ವರ್ಣ ಸಿಸ್ಟಮ್ ಕೂಡ ಇತ್ತು. ಅನ್ಟಚೇಬಲ್ಸ್ನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇವ್ರನ್ನ ಚಾಂಡಾಳಾಸ್ ಅಂತ ಕರೀತಾರೆ. ನಾವು ಚಾಂಡಾಳರು ಅಂತ ಯಾರನ್ನು ಬೈತೀವಿ ಗೊತ್ತಾ, ಆಡಬೇಕಾದ್ರೆ ಚಾಂಡಾಳ ಹೋಗೋ ಆಚೆ ಅಂತ ನಮ್ಮ ಫ್ರೆಂಡಿಗೆ ಜನರಲಿ ಮಾತಾಡ್ತೇವೆ ನಾರ್ತ್ ಇಂಡಿಯಾದಲ್ಲಿ. ಚಾಂಡಾಳಾಸ್ ಮೀನ್ ಅನ್ಟಚೇಬಲ್ಸ್, ಅವ್ರನ್ನ ಅನ್ಟಚೇಬಲ್ಸ್ ನಾವಿಲ್ಲಿ ಚಾಂಡಾಳಾಸ್ ಅಂತ ಕರಿತೇವೆ. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇಂಡೋ ಗ್ರೀಕ್ಸ್ ಬರ್ತಿದ್ದಾರೆ, ಕರೆಕ್ಟ್ ಇದೆ ಅಲ್ವಾ, ಇಂಡೋ ಗ್ರೀಕ್ ಇನ್ವೇಷನ್ಸ್ ಆಗಿತ್ತು. ಜೊತೆಗೆ ಕುಶಾಣಾಸ್ ಕೂಡ ಭಾರತದವರೆಲ್ಲ ಕುಶಾಣಾಸ್ ಬಂದಿದ್ರು. ಸೊ ದೇರ್ ವಾಸ್ ಪಾರ್ಥಿಯನ್ಸ್ ಕೂಡ ಬಂದಿದ್ರು, ಕರೆಕ್ಟಾ. ಸೊ ಬೇರೆ ದೇಶದಿಂದ ರಾಜರು ನಮ್ಮ ದೇಶಕ್ಕೆ ಬಂದರೆ ಏನಾಗುತ್ತೆ ಅಂದರೆ, ದೇ ವಿಲ್ ಆಲ್ಸೋ ಕಮ್ ವಿತ್ ದೇರ್ ಆರ್ಟ್ ಆ್ಯಂಡ್ ಕಲ್ಚರ್. ಅವರು ತಮ್ಮ ಊರಿನ ಆರ್ಟ್ ಮತ್ತು ಕಲ್ಚರ್ನ ತಗೊಬರೋದ್ರಿಂದ ಏನಾಗುತ್ತೆ, ಇವಾಗ ದೆರ್ ಈಸ್ ಅ ಚೇಂಜ್ ಇನ್ ದ ಕನ್ಸ್ಟ್ರಕ್ಷನ್ಸ್, ಟೆಂಪಲ್ ಕನ್ಸ್ಟ್ರಕ್ಷನ್ಸ್, ಸ್ತೂಪಾಸ್ ಕನ್ಸ್ಟ್ರಕ್ಷನ್ಸ್, ಪಿಲ್ಲರ್ ಕನ್ಸ್ಟ್ರಕ್ಷನ್ಸ್, ಇನ್ಸ್ಕ್ರಿಪ್ಷನ್ಸ್, ಹೊಸ ಲ್ಯಾಂಗ್ವೇಜ್ ಒಳಗೆ ಬರುತ್ತೆ ಅಲ್ವಾ. ಸೊ ದಿಸ್ ಇಸ್ ಅ ಚೇಂಜ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್ ಆಲ್ಸೋ. ದೀಸ್ ಆರ್ ದ ಇಂಪಾರ್ಟೆಂಟ್ ಚೇಂಜಸ್. ಒಂದೇನು ಎಕನಾಮಿಯಲ್ಲಿ ಚೇಂಜ್ ಇದೆ, ಕಾಯಿನ್ ಸ್ಟಾರ್ಟ್ ಆಗಿದೆ, ಅಗ್ರಿಕಲ್ಚರ್ ಚೆನ್ನಾಗಿ ಹೋಗ್ತಿದೆ, ಟ್ರೇಡ್ ಚೆನ್ನಾಗಿ ಬೆಳೀತಿದೆ, ದುಡ್ಡು ಚೆನ್ನಾಗಿ ಮಾಡ್ಕೊಳ್ತಿದ್ದೇವೆ. ಇನ್ನೊಂದು ಕಡೆ ಪಾಲಿಟಿ ಡಿಸೆಂಟ್ರಲೈಸ್ ಆಗಿದೆ, ಬಿಕಾಸ್ ಚಿಕ್ಕ ರಾಜರು ಅವ್ರವ್ರ ಏರಿಯಾದಲ್ಲಿ ಆರಾಮಾಗಿ ಆಳ್ವಿಕೆ ಮಾಡ್ಕೊಂಡಿದ್ದಾರೆ. ಗಿಲ್ಡ್ ಫಾರ್ಮೇಷನ್ ಇಂದ ಏನಾಗ್ತಿದೆ, ಉತ್ಪನ್ನ ಚೆನ್ನಾಗಿದೆ, ಉತ್ಪತ್ತಿ ಚೆನ್ನಾಗಿದೆ, ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿದೆ. ಜೊತೆಗೆ ಮಾನ್ಸೂನ್ ವಿಂಡ್ಸ್ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳೋದ್ರಿಂದ ಏನಾಗ್ತಿದೆ, ಟ್ರೇಡಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ವುಮೆನ್ಸ್ನ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ, ಅವರಿಗೆ ಸ್ಟೇಟಸ್ ಕಮ್ಮಿ ಇದೆ, ಅವರಿಗೆ ಡಿಸಿಷನ್ ಮೇಕಿಂಗ್ ಪವರ್ ಇಲ್ಲ ಅಂತ
ಹೇಳ್ತಾರೆ, ಬಟ್ ಇದನ್ನ ಕೌಂಟರ್ ಮಾಡೋಕ್ಕೆ ಬೀಯಿಂಗ್ ಅ UPSC ಆಸ್ಪಿರೆಂಟ್ ಯು ಶುಡ್ ಬಿ ಏಬಲ್ ಟು ಕೌಂಟರ್ ಇಟ್. ಹೇಗೆ ಕೌಂಟರ್ ಮಾಡ್ಬೋದು? ಗೌತಮಿಪುತ್ರ ಶಾತಕರ್ಣಿ ಅವರು ತಮ್ಮ ತಾಯಿಗೋಸ್ಕರ ಇನ್ಸ್ಕ್ರಿಪ್ಷನ್ನ ಬರ್ಸಿದ್ದಾರೆ. ನಿಮ್ಗೆ ಇದು ಗೊತ್ತಿರುತ್ತಲ್ವಾ? ದಟ್ ಮೀನ್ಸ್ ದಟ್ ವುಮೆನ್ ಹ್ಯಾಡ್ ಬೆಟರ್ ಸ್ಟೇಟಸ್ ಇನ್ ಸಮ್ ಆಫ್ ದ ಕಿಂಗ್ಡಮ್ಸ್ ಅಂತ ನೀವು ಇದನ್ನ ಕೌಂಟರ್ ಮಾಡಿ, ಬಿಟ್ಕೊಟ್ಬಿಡ್ಬೇಡಿ. ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್ ಇದೆ, ಈಗ ಆಲ್ರೆಡಿ ಅನ್ಟಚಬಿಲಿಟಿ ಸ್ಟಾರ್ಟ್ ಆಗಿದೆ, ಅವ್ರನ್ನ ಚಾಂಡಲಾಸ್ ಅಂತ ಕರೀತಿದ್ದೇವೆ, ರಿಜಿಡ್ ಆಗಿದೆ, ಸೊ ಚೇಂಜ್ ಮಾಡೋಕ್ಕೂ ಆಗಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೋಸ್ಟ್ ಮೌರ್ಯನ್ ಪೀರಿಯಡ್. ಸೊ ಇಲ್ಲಿಗೆ ಪೋಸ್ಟ್ ಮೌರ್ಯನ್ ಪೀರಿಯಡ್ ಮುಗಿತೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ಎಂಪೈರ್, ಮತ್ತೆ ಎಂಪೈರ್ ಅನ್ನೋ ಪದ ಬಳಸ್ತಾ ಇದ್ದೇನೆ, ಸಾಮ್ರಾಜ್ಯ. ಇದು ಗುಪ್ತ ಎಂಪೈರ್. ಸೊ ನೆಕ್ಸ್ಟ್ ಈಗ ಗುಪ್ತ ಎಂಪೈರ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಜೈ. ಕ್ಲೋಸ್ ಆಗಪ್ಪ.